ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಈ ಒಂದು ಬೇಸಿಕ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಯೂಸಿಂಗ್ ಬೆಲ್ ಆರ್ಡರ್ ಫ್ಲೋ ಭಾಗ 2ಕ್ಕೆ ಮೊದಲನೇದಾಗಿ ಡಿಸ್ಕ್ಲೈಮರ್. ಈ ವಿಡಿಯೋವನ್ನು ಕೇವಲ ಶೈಕ್ಷಣಿಕ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಸೃಷ್ಟಿಪಡಿಸಲಾಗಿದೆ. ಇದು ಯಾವುದೇ ರೀತಿಯ ಹಣಕಾಸು, ಹೂಡಿಕೆ ಅಥವಾ ವ್ಯಾಪಾರ ಸಲಹೆಗಳನ್ನು ನೀಡುವುದಿಲ್ಲ. ಬೇಸಿಕ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಭಾಗ 1ಕ್ಕೆ 20,000 ವ್ಯೂಸನ್ನು ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದೀರ. ನನ್ನ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಈ ಬೇಸಿಕ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಕನ್ನಡದ ಭಾಗ 1 ವಿಡಿಯೋಗೆ ನೀವು ಕೊಟ್ಟಂಥ ಅದ್ಭುತವಾದ ಸ್ಪಂದನೆಗಳಿಗೆ ನನ್ನ ಒಂದು ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ ಸ್ನೇಹಿತರೆ. ಸೊ ನಮ್ಮ ಮುಂಬರುವ ಯಾವುದೇ ವಿಡಿಯೋಗಳನ್ನು ತಪ್ಪದೆ ವೀಕ್ಷಿಸಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಮಾಡಿ. ಸೊ ನಾವು ಈ ಒಂದು ಭಾಗದ ಏನು ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೀವಿಯಸ್ ಪಾರ್ಟ್ 1ನಲ್ಲಿ ಏನೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ ಸ್ನೇಹಿತರೆ. ಪಾರ್ಟ್ 1ನಲ್ಲಿ ಕೋರ್ಸು ವೀಕ್ಷಣೆಗಾಗಿ ಸಿದ್ಧತೆಗಳನ್ನು ಮೆನ್ಷನ್ ಮಾಡಿದ್ದೀವಿ. ಪಾರ್ಟ್ 2 ಕೂಡ ಸೇಮ್. ಸೊ ಯಾವುದಾದ್ರೂ ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡು ಪೂರೈಕೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಮತ್ತು ಅಗತ್ಯವಾದಿದ್ದಾಗ ವಿಡಿಯೋನ ಪಾಸ್ ಮಾಡಿ ಟಿಪ್ಪಣಿಗಳು, ನೋಟ್ಸನ್ನ ತಪ್ಪದೆ ನೋಟ್ ಮಾಡ್ಕೊಳ್ಳಿ. ಸೊ ಪಾರ್ಟ್ 1ನಲ್ಲಿ ನಾವು ಸುಮಾರು ಒಂದು 12 ಟಾಪಿಕ್ಸ್ನ ಕವರ್ ಮಾಡಿದ್ದೀವಿ. ಅದರಲ್ಲಿ ಬೇಸಿಕ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ಮತ್ತು ಅದರ ಒಂದು ಟರ್ಮಿನಾಲಜೀಸು ಮತ್ತು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಕ್ರಿಪ್ಟೋ ಟೈಪ್ಸ್ ಬಗ್ಗೆ ಮಾತಾಡಿದ್ವಿ. ಕ್ರಿಪ್ಟೋ ಅಡ್ವಾಂಟೇಜಸ್ ಬಗ್ಗೆ ಮಾತಾಡಿದ್ದೀವಿ. ಮಾರ್ಕೆಟ್ ಮಾಡೆಲ್ಸ್, ಕಂಪ್ಲಯನ್ಸ್, ಫ್ಯೂಚರ್ ಬೆನಿಫಿಟ್ಸ್, ಡೆಲ್ಟಾ ಎಕ್ಸ್ಚೇಂಜ್ ಅನ್ನೋ ಒಂದು ಬ್ರೋಕರ್ ಪರ್ಟಿಕ್ಯುಲರ್ ಟರ್ಮಿನಲ್ ಕೂಡ ನಾವು ವೀಕ್ಷಣೆ ಮಾಡಿದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ. ಮತ್ತು ಮಾರ್ಕೆಟ್ ಡೇಟಾ ಹೇಗೆ ಪಡೆಯೋದ್ರ ಬಗ್ಗೆನೂ ಡಿಸ್ಕಷನ್ ಮಾಡಿದ್ವಿ. ಮತ್ತು ಆರ್ಡರ್ ಫ್ಲೋ ಪ್ರೋ ಸೆಟಪ್ ಬಗ್ಗೆನೂ ನಾವು ಮಾತಾಡಿದ್ದೀವಿ. ಮತ್ತು ಅಫ್ಕೋರ್ಸ್ ನಮ್ಮ ಬೆಲ್ ಟಿ ಪಿ ಒ ಕಮ್ಯುನಿಟಿ ಲಾಂಚ್ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಸೊ ಕ್ರಿಪ್ಟೋ ಬೇಸಿಕ್ಸ್ನಲ್ಲಿ ನಾವು ಈಗಾಗಲೇ ಇದ್ರ ಬಗ್ಗೆ ನಾವು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಕ್ರಿಪ್ಟೋ ಅಂದರೆ ಯಾವುದೇ ರೀತಿಯ ನಿಮಗೆ ಫಿಸಿಕಲ್ ಕರೆನ್ಸಿ ಅನ್ನೋದು ಇರಲ್ಲ ಸ್ನೇಹಿತರೆ, ನೆನಪಿರಲಿ. ಇದು ಕಂಪ್ಲೀಟ್ ಡಿಜಿಟಲ್ ಫಾರ್ಮ್ ಇರುತ್ತೆ. ನಾವು ಅನ್ಕೋಬೋದು ಬಿಟ್ ಕಾಯಿನ್ ಅಂತೇಳಿ ಕಾಯಿನ್ ತೋರಿಸಿದ್ರೆ ಕಾಯಿನ್ ಏನಾದ್ರು ಸಿಗುತ್ತೆ ಅಂದರೆ ಇಲ್ಲ ಸ್ನೇಹಿತರೆ. ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ಫಿಸಿಕಲ್ ಫಾರ್ಮ್. ಇದು ಬಂದು ನಮಗೆ ಡಿಜಿಟಲ್ ಫಾರ್ಮ್ನಲ್ಲೇ ಇರುತ್ತೆ. ಜಸ್ಟ್ ಲೈಕ್ ನಾವು UPI, ಒಂದು UPI ಐಡಿಯಿಂದ ಇನ್ನೊಂದು UPI ಐಡಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅದೇ ರೀತಿ ಇದು ವರ್ಚುವಲ್ ಫಾರ್ಮಲ್ಲಿ ಮಾತ್ರ ಲಭ್ಯ ಇರ್ತದೆ. ಯಾವುದೇ ಕಾರಣಕ್ಕೂ ನಿಮಗೆ ಫಿಸಿಕಲ್ ಫಾರ್ಮ್ನಲ್ಲಿ ಸಿಗಲ್ಲ. ಮತ್ತು ಇದು ಡಿಸೆಂಟ್ರಲೈಸ್ ಸಿಸ್ಟಮ್. ಮತ್ತು ಇದು ಯಾವುದೇ ಒಂದು ಗೌರ್ಮೆಂಟ್ ಕಂಟ್ರೋಲ್ನಲ್ಲೇ ಆಗಲಿ, ಇಲ್ಲ ಯಾವುದೇ ಒಂದು ಇಂಡಿವಿಜುವಲ್ ಕಂಟ್ರೋಲ್ನಲ್ಲಾಗಿ ಇರೋದಿಲ್ಲ. ಸೊ ಇಲ್ಲಿ ನಿಮ್ಮ ದುಡ್ಡಿಗೆ ನೀವೇ ರಾಜರು, ರೈಟ್. ಮತ್ತು ಇಲ್ಲಿ ಫೇಮಸ್ ಆಗಿ ಯೂಸ್ ಮಾಡ್ತಾರಂಥ ಕಾಯಿನ್ಸ್ ಅಥವಾ ಪಾಪ್ಯುಲಾರಿಟಿ ಹೊಂದಿರುವಂಥ ಕಾಯಿನ್ಸಲ್ಲಿ ನೀವು ನೋಡಿದ್ರೆ ಒಂದು ಬಿಟ್ ಕಾಯಿನ್. ಇದು ಫಸ್ಟ್ ಕಾಯಿನ್. ಬಿಟ್ ಕಾಯಿನ್ ಏನು ಕ್ರಿಪ್ಟೋ ಕರೆನ್ಸಿ ಇದೆ, ಫಸ್ಟ್ ಲಾಂಚ್ ಮಾಡಿದ್ದು ಬಿಟ್ ಕಾಯಿನ್ನು. ಮತ್ತು ಇದು ಮೋಸ್ಟ್ ಟ್ರಸ್ಟೆಡ್ ಕ್ರಿಪ್ಟೋ ಕರೆನ್ಸಿ. ಓಕೆ, ಇದು ಇವತ್ತಿನ ಕರೆಂಟ್ ಮಾರ್ಕೆಟ್ನ ಬೆಲೆ, ಒಂದು ಬಿಟ್ ಕಾಯಿನ್ನ ಬೆಲೆ ಸುಮಾರು $1,17,247 ಸ್ನೇಹಿತರೆ, ರೈಟ್. ಒಂದು ಬಿಟ್ ಕಾಯಿನ್ನ ಬೆಲೆ. ಓಕೆ, ಸೊ ದ್ಯಾಟ್ ಈಸ್ ದ ಕಾಸ್ಟ್ ಆಫ್ ಒನ್ ಬಿಟ್ ಕಾಯಿನ್. ಮತ್ತು ಇದಲ್ಲದೆ ಬೇರೆ ಯಾವುದು ಪಾಪ್ಯುಲರ್ ಕಾಯಿನ್ ಇದೆ ಅಂದರೆ ಅದು ಇಥೀರಿಯಂ. ಸೊ ಅದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಮೂಲಕ ಅದು ಒಂದು ಇಥೀರಿಯಂ ಕಾಯಿನ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದರೆ ಏನು, ಇಥೀರಿಯಂ ಬಗ್ಗೆ ನಾವು ಸಾಕಷ್ಟು ಡಿಸ್ಕಸ್ ಪಾರ್ಟ್ 1ನಲ್ಲಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಇದು ಡೈರೆಕ್ಟಾಗಿ ಪಾರ್ಟ್ 2 ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಪಾರ್ಟ್ 1 ವಿಡಿಯೋನ ಕವರ್ ಮಾಡಿ, ಕಂಪ್ಲೀಟಾಗಿ ನೋಡಿ ನಂತರ ಪಾರ್ಟ್ 2 ವಿಡಿಯೋನ ವೀಕ್ಷಿಸಿ, ರೈಟ್.
ನಾವು ಮೈನಿಂಗ್ ವರ್ಸಸ್ ಮಿಂಟಿಂಗ್ ಬಗ್ಗೆನೂ ಮಾತಾಡಿದ್ವಿ. ಮೈನಿಂಗ್ ಅಂದರೆ ಏನು, ಒಂದು ಎಕ್ಸಾಂಪಲ್ ಮೂಲಕ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಏನೋ ಯಾವುದಾದ್ರು ಫ್ರೆಂಡ್ಸ್ ಮಧ್ಯೆ ನಾವು ಯಾವ್ದಾದ್ರು ಒಂದು ಪಝಲ್ ಸಾಲ್ವ್ ಮಾಡಿದ್ವಿ, ಮ್ಯಾಥ್ ಪಝಲ್ನ ಕೊಡ್ತೀವಿ. ಸೊ ವಿನ್ ಆದವರಿಗೆ ಒಂದು ಸ್ಟಾರ್, ಗೋಲ್ಡ್ ಸ್ಟಾರ್ ಕೊಡೋ ಥರ ಏನಾದರೂ ಅವಾರ್ಡ್ ಅನ್ನೋದನ್ನು ನಾವು ಅನೌನ್ಸ್ ಮಾಡ್ತೀವಿ. ಸೊ ಯಾರು ವಿನ್ ಆಗ್ತಾರೋ ಅವ್ರಿಗೆ ಗೋಲ್ಡ್ ಸ್ಟಾರ್ ಅನ್ನೋದು ಕೊಡ್ತೀವಿ. ಇಲ್ಲಿ ಕೂಡ ನಿಮಗೆ ಬಿಟ್ಕಾಯಿನ್ನಲ್ಲಿ ಒಂದು ಪಸಲ್ ಇರುತ್ತೆ, ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಮು. ಸೊ ಅದನ್ನು ಸಾಲ್ವ್ ಮಾಡಿದವ್ರಿಗೆ ಒಂದು ನ್ಯೂ ಬಿಟ್ಕಾಯಿನ್ ಅನ್ನೋದು ಕೊಡ್ತಾರೆ. ಅದನ್ನು ನಾವು ಮೈನಿಂಗ್ ಅಂತೀವಿ. ಸೊ ಇಲ್ಲಿ ಸಾಲ್ವ್ ಮಾಡೋದು ಸ್ನೇಹಿತರಿಗೆ ನೆನಪಿರಲಿ, ಕಂಪ್ಯೂಟರ್ಸ್ ಸಾಲ್ವ್ ಮಾಡುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಹ್ಯೂಮನ್ ಇಂಟರ್ವೆನ್ಷನ್ಸ್ ಇರಲ್ಲ. ಸೊ ಕಂಪ್ಯೂಟರ್ಸ್ ಕೂಡ ನಿಮಗೆ ಸೊಫಿಸ್ಟಿಕೇಟೆಡ್ ಪವರ್ಫುಲ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತಾರೆ. ಮತ್ತು ಇದರಲ್ಲಿ ಮೈನಿಂಗ್ನಲ್ಲಿ ಏನಂದರೆ ಸಾಕಷ್ಟು ನಿಮಗೆ ರಿಸೋರ್ಸಸ್ ಯೂಸ್ ಆಗುತ್ತೆ, ಹೈ ಆ್ಯಂಡ್ ಪವರ್ಫುಲ್ ಕಂಪ್ಯೂಟರ್ಸ್ ಬೇಕಾಗ್ತದೆ, ಮತ್ತು ಲಾಟ್ ಆಫ್ ಎಲೆಕ್ಟ್ರಿಸಿಟಿನೂ ಇದರಲ್ಲಿ ಬೇಕಾಗತ್ತೆ. ಮತ್ತು ಮಿಂಟಿಂಗ್, ವಾಟ್ ಈಸ್ ಮಿಂಟಿಂಗ್? ಸೊ ಮಿಂಟಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ಎಕ್ಸಾಂಪಲ್ ಸಹಿತ ನಾನು ಕೊಟ್ಟಿದ್ದೀನಿ. ಸೊ ನಿಮ್ಮಲ್ಲಿ ಒಂದು ಸ್ಪೆಷಲ್ ಪ್ರಿಂಟರ್ ಇರುತ್ತೆ, ಅದು ಓನ್ಲಿ ವರ್ಕ್ಸ್, ಅದು ಒಂದು ಪರ್ಟಿಕ್ಯುಲರ್ ಸ್ಟ್ರಿಕ್ಟ್ ರೂಲ್ ಅನ್ನೋದು ಫಾಲೋ ಮಾಡಿದ್ರೆ ಮಾತ್ರ ಅದು ಪ್ರಿಂಟಿಂಗ್ ಅನ್ನೋದು ನಡೆಯುತ್ತೆ. ಸೊ ಆ ಕಂಡೀಷನ್ಸ್ ಮೀಟ್ ಆದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಒಂದು ಹೊಸ ಕಾಯಿನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಒಂದು ಟೋಕನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಆ ಟೋಕನ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಇದೊಂದು ಇನ್ಸೈಡ್ ಅ ಬ್ಲಾಕ್ ಚೈನ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ ನೀವು ಪಝಲ್ನ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ. ಈ ಟೋಕನ್ ಏನಿದೆ ಇದು ನಿಮಗೆ ಮಿಂಟಿಂಗ್. ಸೊ ಈ ಟೋಕನ್ ಮೂಲಕ ನೀವು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಇದು ಮೋಸ್ಟ್ ಕಾಮನ್ಲಿ ಸಿಸ್ಟಮ್ ಯೂಸ್ ಮಾಡೋದು ಯಾವುದು ಅಂದರೆ NFTs. ಓಕೆ, ಯಾರಾದರೂ ಒಬ್ಬ ಕಾಯಿನ್ ಅನ್ನೋದು ಕ್ರಿಯೇಟ್ ಮಾಡಿದಾಗ ಇಲ್ಲೇನಾಗುತ್ತೆ, NFT ಮಿಂಟಿಂಗ್ ಮೂಲಕ ನಿಮಗೆ ಇದು ನಡೀತದೆ. ಮತ್ತು ಇಲ್ಲೇನು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮಿಂಟಿಂಗಲ್ಲಿ ಏನಂದರೆ ಇದು ಫಾಸ್ಟಾಗಿರುತ್ತೆ ಮತ್ತು ಮೋರ್ ಕಂಟ್ರೋಲ್ಡ್ ಆಗಿರುತ್ತೆ. ಮತ್ತು ಇಲ್ಲಿ ಡಸ್ ನಾಟ್ ನೀಡ್ ಎನಿ ಹೆವಿ ಕಂಪ್ಯೂಟಿಂಗ್ ಪವರ್ಸ್. ಓಕೆ, ಕಂಪ್ಯೂಟರ್ ಪವರ್ ಒಂದು ಜಾಸ್ತಿ ನೆಸೆಸಿಟಿ ಇರಲ್ಲ. ಓಕೆ, ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಮೈನಿಂಗಿಗೆ ನಾವು ಕೂಡ ಮಾಡ್ಬೋದಾ ಅಂದರೆ ಐ ಹ್ಯಾವ್ ಕ್ಲಿಯರ್ಲಿ ಟೋಲ್ಡ್. ಈಗಿನ ಕರೆಂಟ್ ಸಿನಾರಿಯೋಸ್ನಲ್ಲಿ ನಾವು ಏನು ಮೈನಿಂಗ್ಗೆ ಇನ್ವೆಸ್ಟ್ ಮಾಡೋದು, ಅಷ್ಟು ಪವರ್ಫುಲ್ ಕಂಪ್ಯೂಟರ್ಸ್ನ ಇನ್ವೆಸ್ಟ್ ಮಾಡೋದು, ಮತ್ತು ಆ ಪವರ್, ಎಲೆಕ್ಟ್ರಿಸಿಟಿ ಬಿಲ್ ಇದೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇಟ್ಸ್ ನಾಟ್ ದಟ್ ಗ್ರೇಟ್. ಓಕೆ, ಸೊ ಅದಕ್ಕೆ ಕಾರಣ ಏನಂದರೆ ಈಗ ಸುಮಾರು 2014 ಆ ಟೈಮ್ನಲ್ಲಿ ಬಿಟ್ಕಾಯಿನ್ನ ಬೆಲೆ ನೋಡಿದ್ರೆ ನಿಮಗೆ ಒಂದು $100-150 ಒಂದು ಬಿಟ್ಕಾಯಿನ್ನ ಕಾಸ್ಟ್ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ನೀವೇನಾದರೂ ಮೈನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದರೆ ಆ $100, $180 ಏನಿದೆ ಅದನ್ನು ಹಾಗೆ ರಿಟರ್ನ್ ಮಾಡಿದ್ರೆ ಸುಮಾರು $1,17,000 ಆಗಿರೋದು, ಅಂದರೆ $1,23,00,000 ಅಷ್ಟು ಬೆಲೆ ಬಾಳೋದು, ರೈಟ್? ಸೊ ಆ ಟೈಮ್ನಲ್ಲಿ ಮೈನಿಂಗ್ ಮಾಡಿ ಕಾಯಿನ್ಸ್ ಅನ್ನೋದು ನಾವು ಗಳಿಸಿದರೆ ಇವಾಗ ಅದು ವರ್ತ್ ಆಗಿರುತ್ತೆ. ಈಗ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ಅದರ ROI ಅನ್ನೋದು ಸಾಕಷ್ಟು ಕ್ವಶನ್ ಮಾರ್ಕ್ನಲ್ಲಿರುತ್ತೆ. ಸೊ ಹಾಗಾಗಿ ಮೈನಿಂಗ್ ಅನ್ನೋದು ಸಾಕಷ್ಟು ಜನ ರೆಕಮೆಂಡ್ ಮಾಡೋದಲ್ಲ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಗ್ರಾಫ್. ಸೊ 2014 ಬೆಲೆ ಹೇಗೆ ಏರಿದೆ ಅಂತ, ಒಂದು ಬಿಟ್ಕಾಯಿನ್ನ ಬೆಲೆ, ರೈಟ್? ಸೊ ಆಲ್ಮೋಸ್ಟ್ 1,17,000 ತನಕ ಈಗ ಕರೆಂಟ್ ಪ್ರೈಸ್, 1,23,00,000 ಹತ್ತಿರ ಬಿಟ್ಕಾಯಿನ್ನ ಬೆಲೆ ಇವತ್ತು, ರೈಟ್? ಮತ್ತು ಹೌ ಡಸ್ ಆರ್ಡರ್ ಫ್ಲೋ ಹೆಲ್ಪ್ ಅಸ್ ಇನ್ ಕ್ರಿಪ್ಟೋ ಟ್ರೇಡಿಂಗ್? ಸೊ ಕ್ರಿಪ್ಟೋ ಟ್ರೇಡಿಂಗ್ನಲ್ಲಿ ಆರ್ಡರ್ ಫ್ಲೋ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ, ರೈಟ್? ಸೊ ಹೇಗೆ ಹೆಲ್ಪ್ ಮಾಡುತ್ತೆ, ಇಲ್ಲಿ ನಮಗೆ ಐಡೆಂಟಿಫೈಯಿಂಗ್ ಯಾರು ಮಾರ್ಕೆಟ್ನ ಕಂಟ್ರೋಲ್ ಮಾಡ್ತಾ ಇರೋದ್ರ ಬಗ್ಗೆ ನಮಗೆ ವಿಚಾರ ಇಲ್ಲಿ ಇದರ ಮೂಲಕ ನಾವು ತಿಳ್ಕೊಬೋದು. ಮತ್ತು ಸ್ಮಾರ್ಟ್ ಮನಿ, ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಎಲ್ಲಿ ಎಂಟ್ರ್ ಆಗ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಡಿಟೇಲ್ಡಾಗಿ ನಮಗೆ ಆರ್ಡರ್ ಫ್ಲೋ ಮೂಲಕ ನಾವು ತಿಳ್ಕೊಬೋದು. ಮತ್ತು ಟ್ರೇಡರ್ಸ್ ಎಕ್ಸಾಷನ್, ಸೊ ಈ ಬಯರ್ಸ್ ಅಥವಾ ಸೆಲ್ಲರ್ಸು ಎಲ್ಲಿ ಮೊಮೆಂಟಮ್ ಅಥವಾ ಅವ್ರ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನಮಗೆ ಒಂದು ಬ್ರೀಫ್ ಆಗಿ ಐಡಿಯಾ ಸಿಗುತ್ತೆ. ಮತ್ತು ಬ್ರೇಕ್ ಡೌನ್ ಆರ್ ಬ್ರೇಕ್ಔಟ್, ಅಂದರೆ ಫಾಲ್ಸ್ ಬ್ರೇಕ್ಔಟ್ ಅಂತ ಒಂದು ಸಿನಾರಿಯೋಸನ್ನು ನಾವು ಈ ಆರ್ಡರ್ ಫ್ಲೋ ಮೂಲಕ
ಈಸಿಯಾಗಿ ಕಂಡುಹಿಡಿಬೋದು ಸ್ನೇಹಿತರೆ. ಸೊ ನಾವು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಮಾತಾಡಿದ್ದೀವಿ. ಸೊ ಇಂಡಿಯಾದಲ್ಲಿ FIU ರಿಜಿಸ್ಟರ್ಡ್ ಎಕ್ಸ್ಚೇಂಜ್ ಆ್ಯಸ್ ಪರ್ ಅಫಿಷಿಯಲ್ ರೆಕಾರ್ಡ್ಸ್ನಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ರಿಜಿಸ್ಟರ್ಡ್ ವಿತ್ FIU ಇನ್ ಇಂಡಿಯಾ ಆದರೆ ನಿಮಗೆ ಒಂದು ಡೆಲ್ಟಾ ಎಕ್ಸ್ಚೇಂಜ್ ಇದೆ, ಮತ್ತು ಕಾಯಿನ್ DCX, ಫ್ಲಿಟ್ಪೇ, ಬಿನಾನ್ಸ್, ಕಾಯಿನ್ ಬೇಸ್ ಇಂಡಿಯಾ, ಬೈಬಿಟ್, ಕಾಯಿನ್ ಸ್ವಿಚ್, ಝೆಪ್ಪೇ, ಯುನೋಕಾಯಿನ್, ಮಡ್ರೆಕ್ಸ್, ಕ್ಯೂಕಾಯಿನ್, ಈ ಥರ ನಿಮಗೆ ಸಾಕಷ್ಟು ಎಕ್ಸ್ಚೇಂಜಸ್ಸು FIU ಅಂಡರ್ನಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಒಂದು ನೀವು ತಿಳ್ಕೋಬೇಕು, ಈ FIU ರಿಜಿಸ್ಟರ್ಡ್ ಬ್ರೋಕರ್ಸ್ ಆರ್ ಆಲ್ವೇಸ್ ಸೇಫ್ ಅಂತಲೂ ಹೇಳಲಿಕ್ಕಾಗಲ್ಲ. ಎಸ್, ಯು ಕ್ಯಾನ್ ಅಟ್ಲೀಸ್ಟ್ ರಿಲೇ ಆನ್ ದೆಮ್, ರೈಟ್? ಸೊ ಮೇಕ್ ಶೂರ್ ದಟ್ ಯಾವುದೇ ಒಂದು ನೀವು ಬ್ರೋಕಿಂಗ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಅದು ಒಂದು FIU ರಿಜಿಸ್ಟರ್ ಆಗಿರಬೇಕು. ಓಕೆ, ದಟ್ ಈಸ್ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಇನ್ನೂ ಇಂಡಿಯಾದಲ್ಲಿ CB ಅಂಡರ್ನಲ್ಲಿ ಬಂದಿಲ್ಲ ಸ್ನೇಹಿತರೆ. ಸೊ ಇಟ್ ಈಸ್ ರಿಜಿಸ್ಟರ್ಡ್ ಅಂಡರ್ FIU, ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್. ಓಕೆ, ಮತ್ತು ಇನ್ನೊಮ್ಮೆ ಒಂದು ಇಂಪಾರ್ಟೆಂಟ್ ನೋಟ್, ನಾನು ಪ್ರೀವಿಯಸ್ ಸೆಷನ್ನಲ್ಲಿ ಡೆಲ್ಟಾ ಎಕ್ಸ್ಚೇಂಜನ್ನ ಯೂಸ್ ಮಾಡಿ ಡೆಮೋವನ್ನು ಕೊಟ್ಟಿದ್ದೆ. ಸೊ ಇದು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಎಕ್ಸ್ಚೇಂಜ್ ಜೊತೆ ಟೈಅಪ್ ಇಲ್ಲ, ಯಾವುದೇ ಒಂದು ಬ್ರೋಕರ್ ಜೊತೆಗೂ ಟೈಅಪ್ ಇಲ್ಲ, ಕ್ರಿಪ್ಟೋ ಬ್ರೋಕರ್ ಜೊತೆಗೆ. ಸೊ ಇಲ್ಲಿ ನಾನು ಯಾವುದೇ ಒಂದು ರೆಕಮೆಂಡೇಷನ್ ಅಥವಾ ಎಂಡೋಸ್ಮೆಂಟ್ ಅಥವಾ ಅಡ್ವರ್ಟೈಸ್ ಅನ್ನೋದು ನಾನು ಮಾಡ್ತಾ ಇಲ್ಲ ಯಾವುದೇ ಒಂದು ಎಕ್ಸ್ಚೇಂಜ್ಗೆ. ಜಸ್ಟ್ ಫಾರ್ ದ ಡೆಮೋ ಪರ್ಪಸ್ ನಾನು ಆ ಒಂದು ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಡೂ ಯುವರ್ ಓನ್ ಇಂಟೆಲಿಜೆನ್ಸ್, DOI, ಡೂ ಯುವರ್ ಓನ್ ಇಂಟೆಲಿಜೆನ್ಸ್. ಇಲ್ಲಿ ನೀವೇ ರಿಸರ್ಚ್ ಮಾಡ್ಕೊಳ್ಳಿ. ಆ ರಿಸರ್ಚ್ ಬೇಸಿಸ್ ಮೇಲೆ ನೀವು ನಿಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ ಅಕೌಂಟ್ ಅನ್ನೋದು ಓಪನ್ ಮಾಡ್ಕೋಬೋದು. ಓಕೆ, ಸೊ ನಾವು ಈ ಟ್ಯಾಕ್ಸೇಷನ್ ಬಗ್ಗೆ ಕೂಡ ಮಾತಾಡಿದ್ವಿ. ಸೊ ಇಲ್ಲಿ ಮೇಯ್ನ್ಲಿ ಯಾತಕ್ಕೋಸ್ಕರ ನಾವು ಡೆಲ್ಟಾ ಎಕ್ಸ್ಚೇಂಜ್ ಪ್ರಿಫರ್ ಮಾಡ್ತಿದ್ದೀವಿ ಅಂದರೆ, ಒಂದು FIU ರಿಜಿಸ್ಟರ್ಡ್ ಆಗಿತ್ತು, ಮತ್ತು INR ಸಪೋರ್ಟ್ ಅನ್ನೋದೊಂದು ಮಾಡ್ತಾರೆ ಇವರು, ಮತ್ತು ಕ್ರಿಪ್ಟೋ ಆ್ಯಕ್ಸಸ್ ಅನ್ನೋದು ಈಸಿಯಾಗಿ ಸಿಗುತ್ತೆ ನಿಮಗೆ. ಒಂದು ಸಿಂಪಲ್ UI ಯೂಸ್ ಮಾಡ್ತಾರೆ, ಯೂಸರ್ ಇಂಟರ್ಫೇಸು. ಮತ್ತು ಅಫ್ಕೋರ್ಸ್ ಇವ್ರ ಹತ್ರ F&O ಟ್ರೇಡಿಂಗ್ ಅನ್ನೋದು ನೀವು ಮಾಡ್ಬೋದು. ಅದರಿಂದ ನಿಮಗೆ ಸುಮಾರು ಒಂದು 30% ಟ್ಯಾಕ್ಸ್ ಅನ್ನೋದು ಅವಾಯ್ಡ್ ಮಾಡ್ಬೋದು. ಹೇಗೆ ಅಂದರೆ ಅದರ ಮುಂಬರುವ ಸೈಡ್ನಲ್ಲಿ ನಾನು ಹೇಳ್ತೀನಿ. ಪ್ಲಸ್ ಅಫ್ಕೋರ್ಸ್ ಇನ್ ಡೀಟೇಲಲ್ಲಿ ನಾವು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಇಲ್ಲಿ ಝೀರೋ ರಿಸ್ಕ್ ಅನ್ನೋದು ಇನ್ವಾಲ್ವ್ ಆಗುತ್ತೆ, ಯಾಕಂದರೆ ಇಲ್ಲಿ P2P, ಪಿಯರ್ ಟು ಪಿ ಟ್ರಾನ್ಸ್ಫರ್ ಅನ್ನೋದಿರಲ್ಲ, ನಿಮಗೆ ವ್ಯಾಲೆಟ್ ಅನ್ನೋದು ಕೂಡ ನೆಸೆಸಿಟಿ ಇರಲ್ಲ. ಸೊ ಈ ಎಲ್ಲ ಒಂದು ಕಾರಣದಕ್ಕೋಸ್ಕರ ಅಡ್ವಾಂಟೇಜಸ್ಗೋಸ್ಕರ ನಾನು ನಿಮಗೆ ಡೆಲ್ಟಾ ಎಕ್ಸ್ಚೇಂಜ್ ಅನ್ನೋದನ್ನು ರೆಕಮೆಂಡ್ ಮಾಡೋದಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಡೆಮೋವನ್ನು ಕೊಟ್ಟಿದ್ದೆ. ಓಕೆ, ದ ಕ್ರಿಪ್ಟೋ ಕರೆನ್ಸಿ ಕ್ಯಾಟಗರೀಸಲ್ಲಿ ನಾವು ಲಾರ್ಜ್ ಕ್ಯಾಪ್, ಆಲ್ಟ್ ಕಾಯಿನ್ಸ್ ಮತ್ತು ಮಿಮಿ ಕಾಯಿನ್ಸ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಮೇನ್ಲಿ ನಾವು ರೆಕಮೆಂಡ್ ಮಾಡೋದು ಬಿಟ್ ಕಾಯಿನ್, ಯಾಕಂದರೆ ಅಲ್ಲಿ ವಾಲ್ಯೂಮ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಜನರಲಿ ಕನ್ಸಿಡರ್ಡ್ ಟು ಬಿ ಸೇಫರ್. ಓಕೆ, ಸೊ ಇದು ವೆಲ್ ಎಸ್ಟಾಬ್ಲಿಷ್ಡ್ ಕರೆನ್ಸಿ ಮತ್ತು ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನೋದಿರುತ್ತೆ. ಮತ್ತು ಬೇರೆ ಏನೋ ಕಂಪೇರ್ ಮಾಡಿದ್ರೆ ಬೇರೆ ಕರೆನ್ಸೀಸ್ಗೆ ಇದು ಬಂದು ಒಳ್ಳೆಯ ಒಂದು ವೋಲಟೈಲಿಟಿ ಇರುತ್ತೆ ಮತ್ತು ಒಳ್ಳೆ ನಮಗೆ ಆಪ್ಷನ್ಸ್ ಅನ್ನೋದು ಸಿಗುತ್ತೆ. ಬಿಗಿನರ್ಸ್ಗೆ ಡೆಫಿನೆಟ್ಲಿ ಐ ವುಡ್ ಸ್ಟ್ರಾಂಗ್ಲಿ ಸಜೆಸ್ಟ್ ದಟ್ ವಿ ಶುಡ್ ಫೋಕಸ್ ಆನ್ ಬಿಟ್ ಕಾಯಿನ್, ರೈಟ್? ಮತ್ತು ನಿಮಗೆ ಆಲ್ಟ್ ಕಾಯಿನ್ಸ್ ಅಂತ ಹೇಳಿ ಕೂಡ ಇದೆ, ಸೊಲಾನಾ, ಪಾಲಿಗಾನ್. ಸೊ ಈ ಆಲ್ಟ್ ಕಾಯಿನ್ಸ್ ಅಂದರೆ ಏನಂದರೆ ಇದೊಂದು ನ್ಯೂವರ್ ಪ್ರಾಜೆಕ್ಟ್. ಅಫ್ಕೋರ್ಸ್ ಇಟ್ ಕ್ಯಾರೀಸ್ ಮೋರ್ ರಿಸ್ಕ್ ಅನ್ನೋದು ಇರ್ತದೆ. ಆಫನ್ ಹೈಯರ್ ರಿಟರ್ನ್ಸ್ ಕೂಡ ಇರುತ್ತೆ, ಬಟ್ ಅದರ ತಕ್ಕನಾಗೆ ನಿಮಗೆ ರಿಸ್ಕ್ ಅನ್ನೋದು ಕೂಡ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಮಿಮಿ ಕಾಯಿನ್ಸ್, ಸೊ ಈ ಕಾಯಿನ್ಸ್ ಯೂಶಲಿ ಇದೊಂದು ಜೋಕ್ ಥರ ಸ್ಟಾರ್ಟ್ ಮಾಡಿದರು. ಓಕೆ, ದ ಆಫ್ಟನ್ ರೈಸಸ್ ಡ್ಯೂ ಟು ಈ ಸೋಷಿಯಲ್ ಮೀಡಿಯಾ ಹ್ಯಾಪ್ಗಳಿಂದ ಇದು ರೈಸ್ ಆಗುತ್ತೆ.
ಸೊ ದೇ ತುಂಬಾ ಹೈಲಿ ವೋಲಟೈಲ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಅಟ್ ಆಲ್ ಐಡಿಯಲ್ ಫಾರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಆ್ಯಸ್ ವಿ ಡಿಸೈಡೆಡ್, ಸೊ ದ ಬೆಸ್ಟ್ ಥಿಂಗ್ ಈಸ್ ದಟ್ ಬಿಟ್ಕಾಯಿನ್ ಅಥವಾ ಇಥೀರಿಯಮ್ ಸೂಟಬಲ್ ಫಾರ್ ನ್ಯೂ ಇನ್ವೆಸ್ಟರ್. ಹೊಸದಾಗಿ ಯಾರಾದರೂ ನಾವು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ನಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ ಅಂದರೆ ಬಿಟ್ಕಾಯಿನ್ ಅಥವಾ ಇಥೀರಿಯಮ್ ಇಸ್ ದ ಸಜೆಸ್ಟೆಡ್ crypto to be focused. So unlocking crypto trading advantage, ಕ್ರಿಪ್ಟೋದ ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲಿ ಏನಂದರೆ 24/7 ಮಾರ್ಕೆಟ್ ಇರುತ್ತೆ, ಲೋ ಕ್ಯಾಪಿಟಲ್ ಎಂಟ್ರಿ, 5,000 ರೂಪಾಯಿ ಇದ್ರೂ ನೀವು ಇಲ್ಲಿ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು. ಹೇಗೆ ಅಂದರೆ ಅದು ಲಿವರೇಜ್ ಕೊಡ್ತಾರೆ. ನಿಮ್ಮ ಬ್ರೋಕರ್ಸ್ ಏನಿದೆ ಸುಮಾರು 200 ಟೈಮ್ಸ್ 200 ಟೈಮ್ಸ್ ಲಿವರೇಜ್ ಅನ್ನೋದು ಕೊಡ್ತಾರೆ. ಮತ್ತು ಸಾಕಷ್ಟು ಆಪ್ಷನ್ಸ್ ಇದೆ ನಿಮಗೆ, ಲೈಕ್ ಡಿಫ್ರೆಂಟ್ ಕ್ರಿಪ್ಟೋ ಕಾಯಿನ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಮತ್ತು ಇದು ಮಾರ್ಕೆಟು ವೋಲಟೈಲ್ ಆಗಿ ಕೂಡ ಇರುತ್ತೆ, ಹೈಲಿ ವೋಲಟೈಲ್ ಇರೋದ್ರಿಂದ ನೀವು ಕ್ರಿಪ್ಟೋನ ಅಡ್ವಾಂಟೇಜ್ ಅನ್ನೋದನ್ನು ನೀವು ಪಡಿಬೋದು. ಸೊ ನಾವು ಸ್ಪಾಟ್, ಫ್ಯೂಚರ್ ಮತ್ತು ಆಪ್ಷನ್ಸ್ ಟೇಬಲ್ನ ಕಂಪ್ಯಾರಿಷನ್ ಮಾಡಿದ್ವಿ. ಫೈನಲಿ ವಿ ಫಿಗರ್ಡ್ ಔಟ್ ಫ್ಯೂಚರ್ಸ್ ಅನ್ನೋದು ನಮಗೆ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ, ರೈಟ್. ಸೊ ಫ್ಯೂಚರ್ಸ್ ವಾಸ್ ಅವರ್ ಚಾಯ್ಸ್. ಸೊ ಅನ್ಲೈಕ್ ಬೇರೆ ಫ್ಯೂಚರ್ ಮಾರ್ಕೆಟ್ನಲ್ಲಿ ಇಲ್ಲಿರೋ ಫ್ಯೂಚರ್ಸ್ಗೆ ಎಕ್ಸ್ಪೈರಿ ಅನ್ನೋದಿರಲ್ಲ, ಕಾಂಟ್ರಾಕ್ಟ್ ಎಕ್ಸ್ಪೈರಿ ಅನ್ನೋದಿರಲ್ಲ. ಓಕೆ, ಸೊ ಕಂಪ್ಲೈನ್ಸ್ ವಿಚಾರಕ್ಕೆ ಬಂದಾಗ ಇಲ್ಲಿ ನಮಗೆ ಸ್ಪಾಟ್ ಕ್ರಿಪ್ಟೋ ಟ್ರೇಡ್ಸ್ ಇದೆ, ಕ್ರಿಪ್ಟೋ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಸೊ ಆ್ಯಸ್ ವಿ ಡಿಸ್ಕಸ್, ಕ್ರಿಪ್ಟೋ ಫ್ಯೂಚರ್ಸ್ನ ನಾವು ಮೇನ್ಲಿ ಫೋಕಸ್ ಮಾಡ್ತೀವಿ, ನಾಟ್ ಇವನ್ ಆಪ್ಷನ್ಸ್. ಓಕೆ, ಸೊ ಅದು ಯಾತಕ್ಕೆ ನೀವು ನಮ್ಮ ಪಾರ್ಟ್ 1 ವಿಡಿಯೋ ನೋಡಿ ಡಿಟೇಲ್ಡಾಗಿ ಮಾತಾಡಿದ್ದೀನಿ ನಾನು ಅದ್ರ ಬಗ್ಗೆ. ಸೊ ಕ್ರಿಪ್ಟೋ ಫ್ಯೂಚರ್ಸ್ನಲ್ಲಿ ನಮಗೆ ಯಾವುದೇ ರೀತಿಯ ಈ 30% ಟ್ಯಾಕ್ಸ್ ಅನ್ನೋದು ಬೀಳಲ್ಲ, ಯಾಕಂದರೆ ಅದು ಇಟ್ ಈಸ್ ಜನರಲಿ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ಡಿಜಿಟಲ್. ನಮ್ಮ ಏನು ಫ್ಯೂಚರ್ ಮಾರ್ಕೆಟ್ ಅನ್ನೋದೇನಿದೆ ಅದು ಡಿಜಿಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಇಲ್ಲೇನಿದೆ ನಿಮಗೆ ಫ್ಲ್ಯಾಟ್ 30% ಡಿಜಿಟಲ್ ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ನಮಗೆ 30% ಟ್ಯಾಕ್ಸ್ ಅನ್ನೋದು ಬೀಳುತ್ತೆ. ಓಕೆ, ಸೊ ಹಾಗಾಗಿ ಒಂದು ರೀಸನ್ನಾಗಿ ನಾವು ಈ ಅಡ್ವಾಂಟೇಜ್ ಅನ್ನೋದನ್ನು ತೊಗೋಬೋದು. ಸೊ ವರ್ಚುವಲ್ ಡಿಜಿಟಲ್ ಅಸೆಟ್ ಓಕೆ ಅನ್ನೋದು ಇಲ್ಲಿ ಇರಲ್ಲ ಫ್ಯೂಚರ್ನಲ್ಲಿ. ಸೊ ಹಾಗಾಗಿ ನಿಮಗೆ ಜಸ್ಟ್ ನಿಮ್ಮದು ಪ್ರಾಫಿಟ್ ಮೇಲೆ ಏನು ರೆಗ್ಯುಲರ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತೆ ಅದನ್ನು ಮಾತ್ರ ನೀವು ಪೇ ಮಾಡ್ತೀರಾ ಇಫ್ ಯು ಆರ್ ಟ್ರೇಡಿಂಗ್ ಇನ್ ಕ್ರಿಪ್ಟೋ ಫ್ಯೂಚರ್ಸ್. ಮತ್ತು ಇಲ್ಲಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ನಾವು ಈಗಾಗಲೇ ಡಿಸ್ಕಸ್ ಮಾಡಿ 5,000 ರೂಪಾಯಿ ಇದ್ರೇನು ನಿಮಗೆ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಈವನ್ ಇಫ್ ಯು ಹ್ಯಾವ್ 5,000 rupees ಯು ಕ್ಯಾನ್ ಟ್ರೇಡ್, ರೈಟ್. ಸೊ ಇಲ್ಲಿ ನಿಮಗೆ ಒಂದು ಕ್ರಿಪ್ಟೋ ಕಾಯಿನ್ ಬೈ ಮಾಡಬೇಕಂದ್ರೂ ನಿಮಗೆ ಸುಮಾರು 1,23,00,000 ಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನಮಗೆ ಕಡಿಮೆ ಬೆಲೆ, ಪ್ಲಸ್ ಅಲ್ಲಿ ವೋಲಟೈಲ್ ಕೂಡ ಇರುತ್ತೆ ಮತ್ತು ಅಡ್ವಾಂಟೇಜಸ್ ಕೂಡ ಇದೆ. ಸೊ ಆಲ್ರೆಡಿ ಡಿಸ್ಕಸ್ಡ್ ಅಡ್ವಾಂಟೇಜ್ ಆಫ್ ಕ್ರಿಪ್ಟೋ ಟ್ರೇಡಿಂಗ್ ಫ್ಯೂಚರ್ಸ್ ಅಲ್ವಾ. ಸೊ ನೋ TDS, ಹೈ ಲಿವರೇಜ್, ಲೋ ಕಾಸ್ಟ್. ಡೆಲ್ಟಾ ಎಕ್ಸ್ಚೇಂಜ್ ಟೂರ್ ಬಗ್ಗೆ ಮಾತಾಡಿದ್ವಿ. ಪ್ಲಸ್ ಮೇನ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಒಂದು ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ಡೇಟಾ ಹೇಗೆ ಪಡೆಯೋದು ನಮ್ಮ ಬೆಲ್ ಆರ್ಡರ್ ಫ್ಲೋ ಪ್ರೋ ಅಥವಾ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ಗೆ, ರೈಟ್. ಸೊ ಒಂದು ಕ್ರಿಪ್ಟೋ ಡೇಟಾ ಅನ್ನೋದು ಈಗ ಸದ್ಯಕ್ಕೆ ಝೀರೋ ಕಾಸ್ಟ್ನಲ್ಲಿ ಅವೈಲೇಬಲ್ ಇದೆ. ಎಸ್, ಯು ಹರ್ಡ್ ಇಟ್ ರೈಟ್, ಝೀರೋ ಕಾಸ್ಟ್. ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್ ಎಕ್ಸ್ಟ್ರಾ ಥ್ರೂ ಕಾಯಿನ್ ಬೇಸ್ ಡೇಟಾ ಫೀಡ್. ಸೊ ಕಾಯಿನ್ ಬೇಸ್ ಡೇಟಾ ಫೀಡ್ ಮೂಲಕ ನಮಗೆ ಈ ಡೇಟಾ ಏನಿದೆ ಅಟ್ ಝೀರೋ ಕಾಸ್ಟ್ ಅವೈಲೇಬಲ್ ಇದೆ. ಓಕೆ, ಸೊ ಕಾಯಿನ್ ಬೇಸ್ ಡೇಟಾ ಫೀಡು ಮೇನ್ಲಿ ಅದು ನಿಮ್ಮ ಏನು IP ಇದೆಯಲ್ಲ ಅದು US IP ಇದ್ದರೆ ನಿಮ್ಮ ಸಿಸ್ಟಮ್ ಇನ್ ಕೇಸ್ ಇಫ್ ಇಟ್ ಈಸ್ ಅ US IP ದೆನ್ ಓನ್ಲಿ ಕಾಯಿನ್ ಬೇಸ್ ಡೇಟಾ ಅನ್ನೋದು ನಿಮ್ಮ ನಿಂಜಾ ಟ್ರೇಡರ್ನಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇದಕ್ಕೆ ನಾನೊಂದು ಸಿಂಪಲ್ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಿ. ನಾವು ಒಂದು ವರ್ಕ್ ಅರೌಂಡ್ ಸೊಲ್ಯೂಷನ್ ಮಾಡಿದ್ದೀವಿ. ಏನಂದರೆ ನಿಮ್ಮಲ್ಲಿ US ಸರ್ವರ್ಸ್ VPS ಇತ್ತು ಅಂದರೆ ನಮ್ಮ ಏನು ನಿಂಜಾ ಟ್ರೇಡರ್ ಅಥವಾ ಬೆಲ್ TPO ಇಂಡಿಕೇಟರ್ಸ್ ಇದೆ ಆ ಸರ್ವರ್ನಲ್ಲಿ ನಿಮಗೆ ಹೋಸ್ಟ್ ಮಾಡಿಕೊಡ್ತೀವಿ. ಅಲ್ಲಿ ನೀವು ನಮ್ಮ
NSE ಪ್ಲಸ್ ನಿಮ್ಮ ಕ್ರಿಪ್ಟೋ ಮಾರ್ಕೆಟ್ ಏನಿದೆ ಅಲ್ಲಿ ನೀವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ಚಾರ್ಟ್ಸ್ನ ಅನಲೈಸ್ ಮಾಡಿ ನಿಮ್ಮ ಮಷಿನ್ನಲ್ಲಿ ನಿಮ್ಮ ಏನು ಬ್ರೋಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದರಲ್ಲಿ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಕೋಬೋದು, ರೈಟ್. ಸೊ ಆ ವರ್ಕ್ ಅರೌಂಡ್ ಸೊಲ್ಯೂಷನ್ ಬಗ್ಗೆ ನಾವು ಇನ್ ಡೀಟೇಲ್ಡಾಗಿ ಪಾರ್ಟ್ 1ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಇದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಬೆಲ್ ಟಿ ಪಿ ಒ ಕ್ಲೈಂಟ್ಸ್ಗೆ ವಿ ಹ್ಯಾವ್ ಎ ಸ್ಪೆಷಲ್ ಪ್ರೈಸಿಂಗ್ ಫಾರ್ ಸರ್ವರ್ಸ್. ಸೊ ಸರ್ವರ್ಸ್ಗೆ ನಾವು ಒಂದು ಸ್ಪೆಷಲ್ ಪ್ರೈಸಿಂಗ್ನಲ್ಲಿ ಸರ್ವರ್ಸ್ ಅನ್ನೋದನ್ನು ಕೊಡ್ತಾಯಿದ್ದೀವಿ. ಸೊ ರಿಕ್ವೈರ್ಮೆಂಟ್ ಏನಿದೆ ಈಗ ಒಂದು ಡಿಸ್ಕಷನ್ನಲ್ಲಿ ವಿ ಆರ್ ಗೆಟಿಂಗ್ ಆನ್ ಟು ದ ಆ್ಯಕ್ಚುಯಲ್ ಡಿಸ್ಕಷನ್. ಸೊ ಮೇನ್ಲಿ ವಿ ಯೂಸ್ NinjaTrader 8 ವರ್ಚುವಲ್ ಪ್ರೈವೇಟ್ ಸರ್ವರ್ ಇಸ್ ನೀಡೆಡ್ ವಿತ್ USIP, ರೈಟ್. ಸೊ ಒಂದು ಎನ್ವೈರ್ಮೆಂಟ್ ಏನಿದೆ ನಮ್ಮಲ್ಲಿ ಅವೈಲೇಬಲ್ ಇದೆ. ನಮ್ಮ ಏನು ಸಪೋರ್ಟ್ ಟೀಮ್ ಇದ್ದಾರೆ ಅವ್ರ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು. ಬೆಲ್ ಟಿ ಪಿ ಒ ಚಾಟ್ ಸಪೋರ್ಟ್ ಮಂಡೇ ಟು ಫ್ರೈಡೇ 10 ರಿಂದ 5 ಗಂಟೆವರೆಗೂ ಅವೈಲೇಬಲ್ ಇದ್ದಾರೆ. ಸೊ ಅವ್ರಿಗೊಂದಿಗೆ ನೀವು ಡಿಸ್ಕಸ್ ಮಾಡ್ಬೋದು. ಮತ್ತು ಬೆಲ್ ಆರ್ಡರ್ ಫ್ಲೋ ಪ್ರೋ ಆರ್ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್, ಇದು ಇಷ್ಟು ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಸೊ ನಾವು ಅನ್ವೀಲಿಂಗ್ ಕ್ರಿಪ್ಟೋ ಟ್ರೇಡಿಂಗ್ ವಿತ್ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್, ರೈಟ್. ಸೊ ಮೊದಲ ಬಾರಿಗೆ ಸ್ನೇಹಿತರೆ ನಾವು ಈ ಒಂದು ಸೆಷನ್ನಲ್ಲಿ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ಬಗ್ಗೆ, ಅದರ ಒಂದು ಅಡ್ವಾಂಟೇಜಸ್ ಬಗ್ಗೆ, ಅದನ್ನು ಹೇಗೆ ನಾವು ನಮ್ಮ ಕ್ರಿಪ್ಟೋ ಟ್ರೇಡಿಂಗ್ನಲ್ಲಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡೋಣ. ನಾವು ವೈ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್. ಸೊ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ನಲ್ಲಿ ನಿಮಗೆ ಸಾಕಷ್ಟು ನಾವು ಅಲರ್ಟ್ಸ್ ಅನ್ನೋದೇನಿದೆ ಆಟೋಮೇಟ್ ಮಾಡಿ, ಸುಮಾರು ಒಂದು 13 ಅಲರ್ಟ್ಸ್ ನಿಮಗೆ ಆನ್ ಸ್ಕ್ರೀನ್ ಮೇಲೆ ನಿಮಗೆ ಪ್ಲಾಟ್ ಆಗುತ್ತೆ. ಯಾವುದೆಲ್ಲ ಅಂದರೆ ಒಂದು TBTS ಬಯರ್ಸ್ ಸೆಲ್ಲರ್ಸ್ ಅಲರ್ಟ್. ಓಕೆ, TBTS ಅಂದರೆ ಟ್ರ್ಯಾಪ್ಡ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಲರ್ಟ್ ಬರುತ್ತೆ. MR ಲಾಂಗ್ ಬರುತ್ತೆ, ಮೊಮೆಂಟಮ್ ರಿವರ್ಸಲ್ ಲಾಂಗ್ ಮತ್ತು ಮೊಮೆಂಟಮ್ ರಿವರ್ಸಲ್ ಶಾರ್ಟ್ ಬರುತ್ತೆ. VC ಝೋನ್ ಬರುತ್ತೆ, VC ಝೋನ್ ಕ್ಲಸ್ಟರ್ ಝೋನ್ಸ್ ಅಂತೀವಿ ನಾವು, ಮತ್ತು SC ಝೋನ್ಸ್ ಅಂತೀವಿ, BC ಝೋನ್ಸ್ ಅಂತೀವಿ, ಸೆಲ್ಲರ್ಸ್ ಕಮಿಟ್ಮೆಂಟ್ ಝೋನ್, ಬಯರ್ಸ್ ಕಮಿಟ್ಮೆಂಟ್ ಝೋನ್, ಮತ್ತು ಅನದರ್ ಅವರ್ ಸಿಗ್ನೇಚರ್ ಅಲರ್ಟ್ ಸಿಸ್ಟಮ್ ಅದು ಬಂದು ಟ್ರೆಂಡ್ ರಿವರ್ಸಲ್ ಲಾಂಗ್, ಟ್ರೆಂಡ್ ರಿವರ್ಸಲ್ ಶಾರ್ಟ್. ಇದು ಮೇನ್ಲಿ ನಿಮಗೆ ಡೆಲ್ಟಾ ಡೈವರ್ಜೆನ್ಸ್ ಬಂದಾಗ ನಿಮಗೆ ಆಟೋಮ್ಯಾಟಿಕಲಿ ಈ ಅಲರ್ಟ್ಸ್ ಅನ್ನೋದು ಕಾಣ್ಬರುತ್ತೆ. ಮತ್ತು ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಬಯರ್ ಝೋನ್, ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಸೆಲ್ಲರ್ ಝೋನ್, ಮತ್ತು ಅನ್ಫಿನಿಶ್ಡ್ UA ಬಯರ್ US ಸೆಲ್ಲರ್, ಅನ್ಫಿನಿಶ್ಡ್ ಆಪ್ಷನ್ ಬಯರ್, ಅನ್ಫಿನಿಶ್ಡ್ ಆಪ್ಷನ್ ಸೆಲ್ಲರ್. ಸೊ ಇಷ್ಟು ನಿಮಗೆ ಅಲರ್ಟ್ಸ್ ಅನ್ನೋದು ನಿಮಗೆ ಆಟೋಮ್ಯಾಟಿಕಲಿ ನಮ್ಮ ಆರ್ಡರ್ ಫ್ಲೋ ಚಾರ್ಟ್ಸ್ ಮೇಲೆ ಪ್ಲಾಟ್ ಆಗುತ್ತೆ. ಯಾವಾಗ ಆ ಕಂಡೀಷನ್ ಮ್ಯಾಚ್ ಆಯಿತು, ಸ್ಯಾಟಿಸ್ಫೈ ಆಗಿದೆ ಅಂದರೆ ಆಟೋಮ್ಯಾಟಿಕಲಿ ಇದು ನಿಮಗೆ ಸ್ಕ್ರೀನ್ ಮೇಲೆ ಪ್ಲಾಟ್ ಆಗುತ್ತೆ, ರೈಟ್. ಸೊ ಇದರ ಒಂದು ಅಲರ್ಟ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ ರೀತಿ ಇದು ನಾವು ಯಾಕೆ ಇದು ಎಫೆಕ್ಟಿವ್ ಆಗಿ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು, ಇದರ ಒಂದು ಅಡ್ವಾಂಟೇಜ್ ಏನು, ರೈಟ್. ಇದರ ಆರ್ಡರ್ ಫ್ಲೋ ಅಲ್ಟಿಮೇಟ್ನ ಅಡ್ವಾಂಟೇಜ್ ಏನು ಸ್ನೇಹಿತರೆ ನೆನಪಿರಲಿ. ಈ ಆರ್ಡರ್ ಫ್ಲೋ ಅಲ್ಟಿಮೇಟ್ ಅನ್ನೋದು ನಾವು ಲಾಸ್ಟ್ ಆಗಸ್ಟ್ನಲ್ಲಿ ನಮ್ಮ ಕಾನ್ವರ್ಜ್ ಇವೆಂಟ್ನಲ್ಲಿ ಲಾಂಚ್ ಮಾಡಿದ್ದೀವಿ. ರೈಟ್ ಫ್ರಮ್ ದ ಟೈಮ್ ಆಫ್ ಲಾಂಚ್ ದ ಸಿಸ್ಟಮ್, ಈ ಪರ್ಟಿಕ್ಯುಲರ್ ಸಿಸ್ಟಮ್ ಏನಿದೆ ಸೂಪರ್ ಹಿಟ್ ಐ ಕ್ಯಾನ್ ಸೇ, ರೈಟ್. ಪೀಪಲ್ ಹೂ ಹ್ಯಾವ್ ಯೂಸ್ಡ್ ಆರ್ಡರ್ ಫ್ಲೋ ಅಲ್ಟಿಮೇಟ್, ಯಾರೆಲ್ಲ ಆರ್ಡರ್ ಫ್ಲೋ ಅಲ್ಟಿಮೇಟ್ನ ಯೂಸ್ ಮಾಡಿದ್ದಾರೆ ದೇರ್ ಆಲ್ ಹ್ಯಾಪಿ ವಿತ್ ದ ಔಟ್ಪುಟ್, ರೈಟ್. ಯಾತಕ್ಕೆ, why they are so happy, what is the reason, let us discuss in this slide. ಸೊ ಚಾಲೆಂಜಸ್ ಏನಿದೆ, ನಾರ್ಮಲ್ ಮ್ಯಾನ್ಯುವಲ್ ಆರ್ಡರ್ ಫ್ಲೋನಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ ನಮಗೆ, ಒಂದು ಅದರಲ್ಲಿ ಅಲರ್ಟ್ ಅನ್ನೋದಿಲ್ಲ, ಝೋನ್ ಮಾರ್ಕಿಂಗ್ ಅನ್ನೋದು ಬರಲ್ಲ, ಮತ್ತು ಲರ್ನಿಂಗ್ ಕರ್ವ್ ಏನಿದೆ ನಿಮಗೆ ಕ್ರಮೇಣ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಲರ್ನಿಂಗ್ ಕರ್ವ್ ಅಂದ್ರೇನು, ಕಲಿಯೋದು. ನೀವು ಕಲಿಯೋದಕ್ಕೆ ಸಾಕಷ್ಟು ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಈಗ ನಾವು ಪ್ರೀವಿಯಸ್ ಸ್ಲೈಡ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ವಲ್ಲ, ಈ TBTS ಅಲರ್ಟ್ಗಳಾಗಲಿ ಇವೆಲ್ಲ ಆಗಲಿ ನಾವು ಮ್ಯಾನ್ಯಲ್ ಆಗಿ ಮಾರ್ಕ್ ಮಾಡಿಕೊಂಡು ನೋಟ್ ಮಾಡ್ಕೋಬೋದು. ಬಟ್ ಅದೆಲ್ಲ ಟೈಮ್ ಕನ್ಸ್ಯೂಮಿಂಗ್. ಕಂಟಿನ್ಯೂಸ್ ಆಗಿ ನೀವು ಸ್ಕ್ರೀನ್ ನೋಡ್ತಲೇ ಇರಬೇಕಾಗತ್ತೆ. ಮತ್ತು ಹ್ಯೂಮನ್ ಎರರ್ಸ್ ಅನ್ನೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವು ಟೈಮ್ ನಾವು ನಮ್ಮ ಕಣ್ಣಿಗೆ ಕಾಣುತ್ತೆ ಬಟ್ ನಾವು ಮಿಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಸಾಫ್ಟ್ವೇರ್ ಆ ಚಾನ್ಸ್ನ ಅವಾಯ್ಡ್ ಮಾಡುತ್ತೆ. ಇಟ್ ವಿಲ್ ನೆವರ್ ಗಿವ್ ಎನಿ ಆರ್ ಇಟ್ ವಿಲ್ ನಾಟ್ ಮಿಸ್ ಔಟ್ ಎನಿ ಸಚ್ ಆಪರ್ಚುನಿಟೀಸ್, ರೈಟ್, ಆರ್ ಎನಿ ಸಚ್ ಪ್ಯಾಟ್ರನ್ಸ್, ರೈಟ್.
ಸೊ ಅದರ ಒಂದು ಅಡ್ವಾಂಟೇಜ್ ನಮಗೆ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ನಲ್ಲಿ ಮಾತ್ರ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಅಲರ್ಟ್ಸ್ ಅನ್ನೋದಿಲ್ಲ, ಝೋನ್ಸ್ ಅನ್ನೋದು ಮಾರ್ಕಿಂಗ್ ಬರಲ್ಲ, ಮತ್ತು ಸ್ಟೀಪ್ ಲರ್ನಿಂಗ್ ಕರ್ವ್ ಇದೆ, ಮತ್ತು ಆ್ಯಸ್ ಎ ಡಿಸ್ಕಸ್ ಆಪರ್ಚುನಿಟಿ ಅನ್ನೋದು ಸಮ್ಟೈಮ್ಸ್ ವಿ ಮಿಸ್ ಔಟ್. ಮ್ಯಾನ್ಯಲ್ ಆಗಿ ನಾವು ನೋಡ್ತಾ ಇದ್ದರೆ ಮಿಸ್ ಮಾಡೋ ಚಾನ್ಸಸ್ ಇದೆ. ಸೊ ಇದಕ್ಕಾಗಿ ಎಂಡ್ ರಿಸಲ್ಟ್ ಏನಾಗುತ್ತೆ, ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಟ್ರೇಡಿಂಗ್ ಅನ್ನೋದು ಇನ್ಎಫಿಷಿಯೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ರೈಟ್? ಆಫ್ ಕೋರ್ಸ್ ಹಾಗಂತ ಹೇಳಿ ನಾವು ಯೂಸ್ ಮಾಡ್ತಾ ಇರೋರೆಲ್ಲ ಎಷ್ಟು ದಿನ ಆರ್ಡರ್ ಫ್ಲೋ ಚಾರ್ಟ್ಸ್ ಇನ್ಎಫಿಷಿಯೆಂಟ್ ಆಗಿಲ್ವಲ್ಲ ಸರ್, ಅದೆಲ್ಲ ನಮಗೆ ಎಫಿಷಿಯೆಂಟ್ ಆಗಿದೆ. ಅಫ್ಕೋರ್ಸ್ ಎಸ್, ಎಫಿಷಿಯೆಂಟ್ ಆಗಿದೆ. ಬಟ್ ಎಫರ್ಟ್ಸ್, ವಿ ಹ್ಯಾವ್ ಟು ಪುಟ್ ಮೋರ್ ಎಫರ್ಟ್ಸ್, ರೈಟ್? ಆ ಪ್ಯಾಟ್ರನ್ಸ್ನ ಮಾರ್ಕ್ ಮಾಡೋದರಿಂದ ಹಿಡಿದು ಪ್ರತಿಯೊಂದು ನಮ್ಮ ಎಫರ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾವ ರೀತಿ ಇದನ್ನು ನಾನು ಕಂಪ್ಯಾರಿಸನ್ನು ಇನ್ನೂ ಸಿಂಪಲಾಗಿ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಐ ಮೇಕ್ ಇಟ್ ಈವನ್ ಮೋರ್ ಸಿಂಪಲ್. ಓಕೆ, ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಮ ಸ್ನೇಹಿತರೆ. ಈ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ಅನ್ನೋದು ಹ್ಯಾವಿಂಗ್ ಒಂದು ಗೂಗಲ್ ಮ್ಯಾಪನ್ನು ನೀವು ಓಪನ್ ಮಾಡಿ ಸಿಟಿ ಒಳಗಡೆ ರೋಮ್ ಮಾಡ್ದಂಗೆ ಯಾವುದೋ ಒಂದು ಲೊಕೇಶನ್ ನೀವು ರೀಚ್ ಆಗಬೇಕು, ಗೂಗಲ್ ಮ್ಯಾಪ್ ಆನ್ ಮಾಡ್ಕೊಳ್ತೀರಾ. ಸೊ ನಿಮ್ಮ ಸೆಲ್ಫ್ ಡ್ರೈವಿಂಗ್ ಕಾರ್ ಇದ್ದರೆ ಕೂಡ, ಇಲ್ಲ ನಿಮ್ಮದೇ ಒಂದು ವೆಹಿಕಲ್ ಇದೆ ಅಂದರೆ, ಆರ್ 2 ವೀಲರ್ ಆರ್ 4 ವೀಲರ್, ನೀವು ಗೂಗಲ್ ಮ್ಯಾಪ್ ಆನ್ ಮಾಡ್ಕೊಂಡು ಲೊಕೇಶನ್ನ ನೀವು ಸರ್ಚ್ ಮಾಡಿ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ ಅದೇ ನಿಮಗೆ ಲೊಕೇಶನ್ ಹತ್ರ ನಿಮಗೆ ಗೈಡ್ ಮಾಡ್ತಾ ತೊಗೊಂಡೋಗುತ್ತೆ. ಇಮ್ಯಾಜಿನ್ ನೀವೊಂದು ಲೊಕೇಶನ್ ರೀಚ್ ಆಗೋದಕ್ಕೆ ಒಂದು ಪೇಪರ್ ಮ್ಯಾಪ್ನ ಮೂಲಕ ನೀವು ರೀಚ್ ಆಗಬೇಕಂದ್ರೆ ಹೇಗಿರುತ್ತೆ? ಸೇಮ್ ಥಿಂಗ್, ಒಂದು ಪೇಪರ್ನಲ್ಲಿರುವಂಥ ಮ್ಯಾಪ್ ಮೂಲಕ ರೀಚ್ ಆಗಬೇಕಂದ್ರೆ ವಿಲ್ ಯು ಬಿ ಏಬಲ್ ಟು ರೀಚ್ ದಟ್ ಲೊಕೇಶನ್? ದೇರ್ ಈಸ್ ಅ ಡಿಫರೆನ್ಸ್. ಚಾನ್ಸಸ್ ಇರದೆ ಯಾವ ರೀತಿ ಇಲ್ಲಿ ಪೇಪರ್ ಮೂಲಕ ನೀವು ಹೋದರೆ ಸಾಕಷ್ಟು ನೀವು ಟೈಮ್ ಅನ್ನೋದನ್ನು ಕಳ್ಕೊಳೋ ಚಾನ್ಸಸ್ ಇರುತ್ತೆ, ರೈಟ್? ಆ್ಯಂಡ್ ಸೇಮ್ ಟೈಮ್ ನೀವು ಸುತ್ತಾಟ ಅನ್ನೋದು ಕೂಡ ಜಾಸ್ತಿ ನಡೀಬಹುದು, ರೈಟ್? ಸೊ ಇಲ್ಲಿ ನಿಮಗೆ ಆ ಒಂದು ಇಶ್ಯೂ ಇರಲ್ಲ. ಮ್ಯಾಪ್ಸ್ ಯಾವಾಗಾದರೆ ನೀವು ಫಾಲೋ ಮಾಡ್ತಾ ಇರ್ತೀರ ಗೂಗಲ್ ಮ್ಯಾಪ್ಸು, ಅದು ನಿಮಗೆ ಅಲರ್ಟ್ಸು ಮತ್ತು ಡೈರೆಕ್ಷನ್ಸ್ ಕೊಡ್ತಾ ಹೋಗುತ್ತೆ, ರೈಟ್ ಹೋಗಿ, ಲೆಫ್ಟ್ ಹೋಗಿ, ಸ್ಟ್ರೈಟ್ ಹೋಗಿ ಅಂತ ಹೇಳಿ, ರೈಟ್? ಬಟ್ ಇಲ್ಲಿ ನಮ್ಮ ಆರ್ಡರ್ ಫ್ಲೋ ಅಲ್ಟಿಮೇಟ್ನಲ್ಲಿ ಇನ್ನೊಂದು, ಸೊ ಇದು ರೈಟ್ ಹೋಗಿ ಲೆಫ್ಟ್ ಹೋಗಿ ಅಂತ ಇದ್ರಲ್ಲ ಸರ್ ಗೂಗಲ್ ಮ್ಯಾಪ್, ಅದೇ ಥರ ಇಲ್ಲಿ ಬೈ ಸೆಲ್ ಅನ್ನೋದು ಏನಾದ್ರು ಬರುತ್ತೆ ಅಂದರೆ, ಇಲ್ಲ ಸ್ನೇಹಿತರೆ, ನೆನಪಿರಲಿ, ಇದೆಲ್ಲ ಕಾನ್ಸೆಪ್ಟ್ಸು ಆರ್ಡರ್ ಫ್ಲೋನಲ್ಲಿ ಇನ್ಬಿಲ್ಟ್ ಕಾನ್ಸೆಪ್ಟ್ಸು. ಆ ಅಲರ್ಟ್ಸ್ ಎಲ್ಲ ಬಂದಾಗ, ಇಲ್ಲ ಆ ಝೋನ್ಸ್ ಎಲ್ಲ ಬಂದಾಗ ನೀವು ಯಾವ ರೀತಿ ಅದನ್ನು ಟ್ರೇಡ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ರಾಜೇಂದ್ರನ್ ಅವರು ಒಂದು ಡೆಡಿಕೇಟೆಡ್ ಆಗಿ ಆರ್ಡರ್ ಫ್ಲೋ ಅಲ್ಟಿಮೇಟ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕೋರ್ಸ್ ಮಾಡಿದ್ದಾರೆ. ಓಕೆ, ಸೊ ಆ ಕೋರ್ಸ್ನಲ್ಲಿ ಅವರು ಸುಮಾರು ಒಂದು 8ರಿಂದ 9 ಅವರ್ ವೀಡಿಯೋನ ಮಾಡಿದ್ದಾರೆ. ಸೊ 8ರಿಂದ 9 ಅವರ್ ಕೋರ್ಸ್ನಲ್ಲಿ ನೀವು ಈಚ್ ಆ್ಯಂಡ್ ಎವ್ರಿ ಅಲರ್ಟ್ ಯಾವ ರೀತಿ ನೀವು ಯೂಸ್ ಮಾಡ್ಬೋದು, ಅದರ ಎಫೆಕ್ಟಿವ್ನೆಸ್ ಏನು, ಮತ್ತು ಅದು ಯಾವ ರೀತಿ ಝೋನ್ಸ್ ಯಾವ ಪ್ಯಾಟರ್ನ್ಸ್ನಲ್ಲಿ ಬಂದಾಗ ಯಾವ ಝೋನ್ಸ್ನ ನೀವು ಯಾವ ಟೈಮ್ನಲ್ಲಿ ನೀವು ಟ್ರೇಡ್ ಮಾಡಬೇಕು, ಇದರ ಬಗ್ಗೆ ಅವರು ಸಾಕಷ್ಟು ಇನ್ ಡೆಪ್ತ್ ಡಿಸ್ಕಷನ್ ಅನ್ನೋದನ್ನು ಅವ್ರ ಕೋರ್ಸ್ನಲ್ಲಿ ಕವರ್ ಮಾಡಿದ್ದಾರೆ ಸ್ನೇಹಿತರೆ, ರೈಟ್? ಆ್ಯಂಡ್ ಆಫ್ಕೋರ್ಸ್ ಇಟ್ ಈಸ್ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ ಅವರು ಆ ಕೋರ್ಸನ್ನು, ತುಂಬ ಚೆನ್ನಾಗಿದೆ, ಅದು ಫೀಡ್ಬ್ಯಾಕ್ ಇಸ್ ರಿಯಲಿ ನೈಸ್. ಸೊ ಇದು ಯಾರೆಲ್ಲ ಆರ್ಡರ್ ಫ್ಲೋ ಅಲ್ಟಿಮೇಟ್ ಪರ್ಚೇಸ್ ಮಾಡ್ತಾರಲ್ಲ ಅವ್ರಿಗೆ ಮ್ಯಾಂಡೇಟ್ರಿಯಾಗಿ ನಾವು ಆ ಕೋರ್ಸನ್ನು ಕೂಡ ಬೈ ಮಾಡಲಿಕ್ಕೆ ಹೇಳ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ವಿವರಣೆ ಬೇಕು ಅಂದರೆ ನಮ್ಮ ಏನು ಚಾಟ್ ಸಪೋರ್ಟ್ ಇದಾರಲ್ಲ ಅವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾವು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಓನ್ಲಿ ಆರ್ಡರ್ ಫ್ಲೋನಲ್ಲಿ. ಅದೇ ಆರ್ಡರ್ ಫ್ಲೋ ಅಲ್ಟಿಮೇಟ್ನಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಇದು ಬಿಗಿನರ್ ಟ್ರೇಡರ್ಸ್ಗೆ ಯಾರಿಗೆ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇರುತ್ತದೆ ಮತ್ತು ಅವ್ರಿಗೆ ನಾಲೆಡ್ಜ್ ಆರ್ಡರ್ ಫ್ಲೋ ಬಗ್ಗೆ ಕಡಿಮೆ ಇರುತ್ತೆ ಅಂಥವ್ರಿಗೆ ಇದು ಒಂದು ಬೆನಿಫಿಟ್ ಆರ್ಡರ್ ಫ್ಲೋ ಅಲ್ಟಿಮೇಟ್ ಅನ್ನೋದು. ಮತ್ತು ಇಲ್ಲೇನು ಇನ್ಸ್ಟೆಂಟ್ ಅಲರ್ಟ್ಸ್, ಆನ್ ಸ್ಕ್ರೀನ್ ನೋಟಿಫಿಕೇಷನ್ಸು, ನಿಮಗೆ ಸ್ಕ್ರೀನ್ನಲ್ಲೇ ನಿಮಗೆ ಎಲ್ಲ ಝೋನ್ಸು ಮತ್ತು ಅಲರ್ಟ್ಸ್ ಎಲ್ಲನೂ ಆಟೋಮೆಟಿಕಾಗಿ ಪ್ಲಾಟ್ ಆಗುತ್ತೆ ಕಂಡೀಷನ್ಸ್ ಮೀಟ್ ಆದ ಕೂಡಲೇ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಮತ್ತು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಿದೆ, ಕಾನ್ಫಿಡೆಂಟ್ ಆ್ಯಕ್ಷನ್. ಓಕೆ, ಸೊ ಒಂದೇನು ಅಂದರೆ ಈ ಅಲರ್ಟ್ ಬಂದಿದೆ ಅಂದರೆ ನೀವು ಕಾನ್ಫಿಡೆನ್ಸ್ ಅನ್ನೋದನ್ನು ನೀವು ಕಳ್ಕೊಳ್ಳಲ್ಲ. ಸೊ ಕಾನ್ಫಿಡೆಂಟಾಗಿ ಸಾಫ್ಟ್ವೇರ್ ಅಲರ್ಟ್ ಕೊಡ್ತಾ ಇದೆ ಅಂದರೆ ಯು ಡೋಂಟ್ ಹ್ಯಾವ್ ಟು ಆಸ್ಕ್ ಸಮ್ ಒನ್ ಎಲ್ಸ್. ಇದು ಒಂದೊಂದು ಸಲ ನಮ್ಗೆ ಡೌಟ್ ಬರುತ್ತೆ,
ಮ್ಯಾನ್ಯುಲಾಗಿ ನಾವು ಐಡೆಂಟಿಫೈ ಮಾಡಿರ್ತೀವಿ ಯು ಎ ಬೈ, ಓಕೆ, ಅನ್ಫಿನಿಶ್ಡ್ ಆಪ್ಷನ್ ಬೈ. ಸಮ್ಟೈಮ್ಸ್ ಡೌಟ್ ಬರ್ಬೋದು, ಇದು ಅನ್ಫಿನಿಶ್ಡ್ ಆಪ್ಷನ್ ಬೈಯಸ್ ಎಲ್ಲ, ಅಥವಾ ಇದು ಎಮ್ ಆರ್ ಅಲರ್ಟಾ ಅಲ್ವಾ, ಮೊಮೆಂಟಮ್ ರಿವರ್ಸಲ್ ಅಲರ್ಟಾ ಅಲ್ವಾ, ಯಾರು ಇದು ಕನ್ಫರ್ಮ್ ಮಾಡ್ತಾರೆ? ಸೊ ಹಾಗಾಗಿ ಯು ವಿಲ್ ಹ್ಯಾವ್ ಟು ಡಿಪೆಂಡ್ ಆನ್ ಸಮ್ ಒನ್ ಎಲ್ಸ್ ಟು ಚೆಕ್ ವೆದರ್ ಇಟ್ ಈಸ್ ಎ ಎಮ್ ಆರ್ ಅಲರ್ಟ್ ಆರ್ ನಾಟ್. ಮೇ ಬಿ ಯಾವ್ದಾದ್ರು ಒಂದು ಗ್ರೂಪ್ನಲ್ಲಿ ಎಲ್ಲ ಫೋರಮ್ನಲ್ಲಿ ಎಲ್ಲರೂ ಇದ್ರು ನೀವು ಹಾಕಿದಾಗ ರೆಸ್ಪಾಂಡ್ ಮಾಡ್ಬೋದು ಯಾರಾದರೂ, ಬಟ್ ಮೇ ಬಿ ಯು ಕಾಂಟ್ ಎಕ್ಸ್ಪೆಕ್ಟ್ ಇಮಿಡಿಯೇಟ್ ಆನ್ಸರ್ ಅನ್ನೋದು ನಮಗೆ ಬರಲ್ಲ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ, ಕಾನ್ಫಿಡೆನ್ಸ್ ಕಳ್ಕೊಳ್ತೀವಿ. ಬಟ್ ವಿತ್ ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟು ಆ ಕಾನ್ಫಿಡೆನ್ಸ್ ಅನ್ನೋದೇನಿದೆ ನಿಮಗೆ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಅಲರ್ಟ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ನಿಮಗೆ ಸ್ಕ್ರೀನ್ ಮೇಲೆ ಪ್ಲಾಟ್ ಆಗುತ್ತೆ. ಓಕೆ, ಮತ್ತು ಇದು ಪ್ರೊಫೆಷ್ನಲ್ ಟ್ರೇಡರ್ಸು, ರೈಟ್? ಸೊ ಟ್ರೇಡಿಂಗ್ ವಿತ್ ಸ್ಕಿಲ್ ಆ್ಯಂಡ್ ಕಾನ್ಫಿಡೆನ್ಸ್. ಏನು ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವ ರೀತಿ ಟ್ರೇಡ್ ಮಾಡ್ತಾರೆ, ಆ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಅನ್ನೋದು ಬಿಗಿನರ್ಸ್ ಕೂಡ ಸಿಕ್ಬಿಡುತ್ತೆ, ರೈಟ್? ಸೊ ಈ ಪ್ರೊಫೆಷ್ನಲ್ ಟ್ರೇಡಿಂಗ್ ಆಪರ್ಚುನಿಟಿ ಅನ್ನೋದು ಬಿಗಿನರ್ಸ್ಗೆ ಸಿಗ್ತಾ ಇದೆ ವಿತ್ ದಿಸ್ ಅಲರ್ಟ್ ಸಿಸ್ಟಮ್ ವಿತ್ ಆರ್ಡರ್ ಫ್ಲೋ ಅಲ್ಟಿಮೇಟ್, ರೈಟ್? ಸೊ ಈ ಆರ್ಡರ್ ಫ್ಲೋ ಅಲ್ಟಿಮೇಟ್ನ ಉಪಯೋಗಿಸಿ ನಾವು ಯಾವ ರೀತಿ ರೀಸೆಂಟಾಗಿ ಬಿಟ್ಕಾಯಿನ್ ಟ್ರೇಡ್ಸ್ ಮತ್ತು ಇಥೀರಿಯಂ ಕಾಯಿನ್ಸ್ ಯೂಸ್ ಮಾಡಿ ಟ್ರೇಡ್ ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಜುಲೈ 2ನೇ ತಾರೀಕು ನಾವು ಒಂದು ಇಥೀರಿಯಂ USD, ಓಕೆ. ಸೊ ನೀವು ಕೇಳ್ಬೋದು, ಇದೇನು ಸರ್ ಇಥೀರಿಯಂ USD ಅಂತ? ಸೊ ಯಾವುದೇ ಒಂದು ಕಾಯಿನ್ನ ವ್ಯಾಲ್ಯೂಯೇಷನ್ ನಾವು ಮಾಡಬೇಕಾದ್ರೆ ಎಗೇನ್ಸ್ಟ್ ಬೇರೆ ಕರೆನ್ಸಿ ಎಗೇನ್ಸ್ಟಾಗೆ ನಾವು ಅದು ವ್ಯಾಲ್ಯೂಯೇಷನ್ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಸೊ ಇಲ್ಲಿ ನಾವು ಇಥೀರಿಯಂ ಎಗೇನ್ಸ್ಟ್ USDಗೆ ನಾವಿಲ್ಲಿ ಕಾಯಿನ್ ಅನ್ನೋದನ್ನು ಅಥವಾ ಇನ್ಸ್ಟ್ರೂಮೆಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ ಈ ಪರ್ಟಿಕ್ಯುಲರ್ ಟ್ರೇಡ್ನಲ್ಲಿ ನಿಮಗೆ PC ಝೋನನ್ನು ಕಾಣಿಸ್ತಾ ಇದೆ ನಮಗೆ, ರೈಟ್? ಸೊ PC ಝೋನ್ ಇಲ್ಲಿದೆ ನೋಡಿ, ರೈಟ್? ಸೊ ಈ ಗ್ರೀನ್ ಬ್ಯಾಂಡ್ ಏನಿದೆ ಇದೆ ನಿಮ್ಮ PC ಝೋನ್, ರೈಟ್? ಸೊ ಈ PC ಝೋನ್ ಅನ್ನೋದು ಫಾರ್ಮ್ ಆಗಿದೆ ನಮಗೆ ಜುಲೈ 2ನೇ ತಾರೀಕು. ಸೊ ಅದು ಬಂದ ಕೂಡಲೇ ನಾವು ಬ್ರೇಕ್ಔಟ್ಗೆ ವೆಯ್ಟ್ ಮಾಡ್ತಾ ಇದೆ. ಸೊ ಬ್ರೇಕ್ಔಟ್ ಈ ಲೆವೆಲ್ನಲ್ಲಿ ಬ್ರೇಕ್ಔಟ್ ಅನ್ನೋದು ನಮಗೆ ಕಾಣ್ಬಂತು. ಸೊ ಬ್ರೇಕ್ಔಟ್ ಆದ ಕೂಡಲೇ ನೀವು ನೋಡ್ಬೋದು ಈಸಿಯಾಗಿ ನಮಗೆ ಒಂದು ಸುಮಾರು 120 ಪಾಯಿಂಟ್ ಅನ್ನೋದನ್ನು ನಾವು ಗಳಿಸಿದ್ದೀವಿ. ಸೊ ಇಲ್ಲಿ VC ಝೋನ್ ಫಾರ್ಮೇಷನ್ ಆಗಿದೆ, ಬ್ರೇಕ್ಔಟ್ ಕಂಡೀಷನ್, ಇದೆಲ್ಲ ಸಾಕಷ್ಟು ಇನ್ ಡೆಪ್ತ್ ಡಿಸ್ಕಷನ್ ಅನ್ನೋದು ನಿಮಗೆ ರಾಜೇಂದ್ರನ್ ಅವರು ಮಾತಾಡಿದ್ದಾರೆ ಅವರ ಒಂದು ಆರ್ಡರ್ ಫ್ಲೋ ಅಲ್ಟಿಮೇಟ್ ಕೋರ್ಸ್ನಲ್ಲಿ. ಅಫ್ಕೋರ್ಸ್ ಇಲ್ಲಿ ನಾನು ಬ್ರೀಫಾಗಿ ಹೇಳ್ತೀನಿ ನಿಮಗೆ, ವೆನ್ ಎವರ್ ಒಂದು VC ಝೋನ್ ಅನ್ನೋದು ಫಾರ್ಮ್ ಆದಾಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಜೊತೆಗೆ ಒಳ್ಳೆಯ ಒಂದು ವಾಲ್ಯೂಮ್ ಜೊತೆಗೆ ಏನಾದರೂ ಇಲ್ಲಿ ಬ್ರೇಕ್ಔಟ್ ಅನ್ನೋದು ನಾವು ಕಾಣ್ ಬಂದರೆ ಅಲ್ಲಿಂದ ನಾವು ಲಾಂಗ್ ಅನ್ನೋದನ್ನು ಇನಿಷಿಯೇಟಿವ್ ಮಾಡ್ತೀವಿ. ಸೊ ಲಾಂಗ್ ಇನಿಷಿಯೇಟಿವ್ ಮಾಡಿ ಈ ಝೋನ್ ಲೋನ ನಾವು ಒಂದು ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ರೈಟ್? SL ಝೋನ್ ಲೋನ ನಾವು ಸ್ಟಾಪ್ ಲಾಸ್ ಆಗಿ ಕನ್ಸಿಡರ್ ಮಾಡ್ತೀವಿ ವಿತ್ ಟಾರ್ಗೆಟ್ಸ್ ಸೆಟ್. ಸೊ ಇಲ್ಲಿ ME1 ಅಂದರೆ ನಿಮಗೆ ಅಗೇನ್ ಡಿಫ್ರೆಂಟ್ ಸ್ಟೇಜಸ್ನಲ್ಲಿ ನಾವು ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದು ಮೇನ್ಲಿ ಇದೇನು ಪ್ರೈಸ್ ಆ್ಯಕ್ಷನ್ ಬೇಸಿಸ್ ಮೇಲೆ ನಾವು ಒಂದು ಸಪೋರ್ಟ್ ಮೇಲೆ ನಾವು ಯೂಸ್ ಮಾಡಿ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅನ್ನೋದನ್ನು ಸ್ಪ್ಲಿಟ್ ಮಾಡಿರ್ತೀವಿ, ರೈಟ್? ಸೊ ಆ ಬೇಸಿಸ್ ಮೇಲೆ ನಮಗೆ ಆಲ್ಮೋಸ್ಟು ಒಂದು 120 ಪಾಯಿಂಟ್ ಅನ್ನೋದನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಜುಲೈ 2 ದಿನ. ಅದೇ ರೀತಿ ನಮಗೆ ಬಿಟ್ಕಾಯಿನ್ USDಯಲ್ಲಿ ಕೂಡ ಸೇಮ್ ಜುಲೈ 2 ಸುಮಾರು ಒಂದು 1800 ಪಾಯಿಂಟ್ಸ್, ಸುಮಾರು ಒಂದು 1800 ಪಾಯಿಂಟ್ಸ್ ಅನ್ನೋದನ್ನು ನಾವು ಗೇನ್ ಮಾಡಿದ್ದೀವಿ ಬಿಟ್ಕಾಯಿನ್ ವಿತ್ USDಲಿ. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲಿ ಸಣ್ಣದಾಗಿ ನಿಮಗೆ VC ಝೋನ್ ಅನ್ನೋದು ಫಾರ್ಮ್ ಆಗಿದೆ ಜುಲೈ 2ರಂದು. ಸೊ ಅದು ಫಾರ್ಮ್ ಆಗಿ ಕ್ಲಿಯರ್ ಕಟ್ ಬ್ರೇಕ್ಔಟ್ ಅನ್ನೋದು ನಮ್ಗೆ ಸಿಕ್ಕಿದೆ ಒಳ್ಳೆ ವಾಲ್ಯೂಮ್ ಜೊತೆಗೆ. ಸೊ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ 1800 ಪಾಯಿಂಟ್ ನಾವು ಗಳಿಸಿದ್ದೀವಿ, ರೈಟ್? 1800 ಪಾಯಿಂಟ್ ಅಷ್ಟು ನಾವು ಇಲ್ಲಿ ಗಳಿಸ್ಬಿಟ್ಟಿದ್ದೀವಿ ಆನ್ ಸಿಂಗಲ್ ಡೇ, ರೈಟ್? ಸೊ 1800 ಪಾಯಿಂಟ್ ಅಂದರೆ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್, ಓಕೆ. ಸೊ ಇಮ್ಯಾಜಿನ್ ನಿಮ್ಮ ಹತ್ರ ಒಂದು
25,000 ಇನ್ವೆಸ್ಟ್ಮೆಂಟ್ ಅನ್ನೋದು ನೀವು ಮಾಡಿದ್ದೀರ, ಒಂದು 25ರಷ್ಟು ಲಿವರೇಜ್ ತೊಗೊಂಡಿದ್ದೀರ. ಓಕೆ, ಸೊ ಜನರಲಿ ನಾನು 25x ಮೇಲೆ ಲಿವರೇಜು ರೆಕಮೆಂಡ್ ಮಾಡಲ್ಲ. ಓಕೆ, ಸೊ ಇಲ್ಲಿ 25,000 ಇನ್ವೆಸ್ಟ್ಮೆಂಟಿಗೆ ನಿಮಗೆ ಪೊಸಿಷನ್ ಸೈಜ್ ಬಂದು ಒಂದು 6,25,000 ತೊಗೋಬೋದು. ಅದು ಈಕ್ವಲೆಂಟು $7,520 ಬರುತ್ತೆ. ಎಷ್ಟು ಕಾಯಿನ್ ನೀವು ಖರೀದಿ ಮಾಡ್ಬೋದು ಅಂದರೆ 0.1253 ಅಷ್ಟು ಬಿಟ್ ಕಾಯಿನ್ ಖರೀದಿ ಮಾಡ್ಬೋದು. ಮತ್ತು ಇಲ್ಲಿ ನಾವೇನು 1,800 ಪಾಯಿಂಟ್ಸ್ ಮೂಮೆಂಟ್ ನೋಡಿದ್ವಲ್ಲ, ಅದಕ್ಕೆ ಪ್ರಾಫಿಟ್ ರೇಷಿಯೋ ಡಾಲರ್ಸಲ್ಲಿ ನೋಡಿದ್ರೆ $225, ಸುಮಾರು $18,719 ಇಷ್ಟು ನಮಗೆ ಪ್ರಾಫಿಟ್ ಅನ್ನೋದು ಒಂದು 25,000 ಇನ್ವೆಸ್ಟ್ಮೆಂಟ್ ಮೇಲೆ ಆ ಒಂದು ಪರ್ಟಿಕ್ಯುಲರ್ ಟ್ರೇಡ್ನಲ್ಲಿ ಗಳಿಸ್ಬೋದಾಗಿತ್ತು. ರೈಟ್. ಸೊ ಫೈನಲ್ ರಿಸಲ್ಟ್ ನಾವು ನೋಡಿದ್ರೆ ನಮ್ಮ ಇನಿಷಿಯಲ್ ಕ್ಯಾಪಿಟಲ್ ಬಂದು 25,000, ಲಿವರೇಜ್ 25 ಟೈಮ್ಸ್ ತೊಗೊಂಡ್ವಿ, ಮತ್ತು ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ವಿ 1,800, ಮತ್ತು ಟೋಟಲ್ ಪ್ರಾಫಿಟ್ ರಿಯಲೈಸೇಷನ್ ಅನ್ನೋದು ಬಂದು 18,000. ಇದು ಒಂದು ಗ್ರಾಸ್, ಮತ್ತು ಅದರಲ್ಲಿ ಬ್ರೋಕರೇಜ್ ಇರುತ್ತೆ. ರೈಟ್. ಸೊ ಬ್ರೋಕರೇಜ್ ನೀವು ಡಿಪೆಂಡಿಂಗ್ ಆನ್ ದ ಬ್ರೋಕರ್ ಅದೆಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ರೈಟ್. ಸೊ ಅದೇ ನೀವು ಒಂದು 50,000 ಅನ್ನೋ ಕ್ಯಾಪಿಟಲ್ ಹಾಕಿದರೆ ಇದು ಬಂದು ಆಲ್ಮೋಸ್ಟ್ ನಿಮಗೆ ಹತ್ರ 36,000 37,000 ಅಷ್ಟು ನಿಮಗೆ ಪ್ರಾಫಿಟ್ ಅನ್ನೋದು ಗಳಿಸ್ಬೋದಾಗಿತ್ತು. ರೈಟ್. ಸೊ ಯಾವುದೇ ಕಾರಣಕ್ಕೂ ಸ್ನೇಹಿತರೆ 25ಕ್ಕಿಂತ ಹೆಚ್ಚು ಲಿವರೇಜನ್ನು ತೊಗೋಬೇಡಿ. 25xಗಿಂತ ಹೆಚ್ಚು ಲಿವರೇಜನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ. ರೈಟ್. ಸೊ ಇನ್ನೊಂದು ಪ್ರಶ್ನೆ ಸಾಕಷ್ಟು ಜನ ನನ್ನ ಕೇಳ್ತಾರೆ, ಸರ್ ಯಾವ ಟ್ರೇಡಿಂಗ್ ಟೈಮು ಯಾವುದು ನೀವು ಈಗ, ಯಾಕಂದರೆ ಬಿಟ್ ಕಾಯಿನ್ ಅಂದರೆ ನಿಮಗೆ 24/7 ಇರುತ್ತೆ. ಸೊ ಯಾವ ದಿನ ನಾವು ಟ್ರೇಡ್ ಮಾಡಬೇಕು, ಯಾವ ಟೈಮ್ ಸೂಟಬಲ್ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾರೆ. ಸೊ ಅದಕ್ಕೆ ನನ್ನ ಜವಾಬು ಸ್ನೇಹಿತರೆ, ಈವ್ನಿಂಗ್ ಅವರ್ಸು, US ಮಾರ್ಕೆಟ್ ಅವರ್ಸ್ ಅಂದರೆ ಸಂಜೆ ನಮ್ಮ IST ಪ್ರಕಾರ 7ರಿಂದ 9 ಗಂಟೆ ತನಕ ನಾನು ರೆಕಮೆಂಡ್ ಮಾಡೋವಂಥ ಒಂದು ಟೈಮ್. ಯಾಕೆಂದರೆ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ನಿಮಗೆ ಮಾರ್ಕೆಟ್ ಅನ್ನೋದು ತುಂಬ ಹೈ ವೋಲಟೈಲ್ ಆಗಿರುತ್ತೆ. ಓಕೆ, ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಟ್ರೇಡಿಂಗ್ ಅನ್ನೋದನ್ನು ಪ್ಲ್ಯಾನ್ ಮಾಡಿದ್ರೆ ಲೈಕ್ ಅಡ್ವಾಂಟೇಜಸ್ಸೇ ಜಾಸ್ತಿ ಇರುತ್ತೆ ನಮಗೆ ಆ ಥರ ಒಂದು ಟೈಮ್ನಲ್ಲಿ. ವೋಲಟೈಲ್ ಇದ್ದರೆ ಯಾವುದೇ ಒಂದು ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದಾಗಲಿ ಸಕ್ಸಸ್ ರೇಷಿಯೋಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡೋ ಟೈಮಿಂಗ್ ಏನು ಅಂದರೆ US ಮಾರ್ಕೆಟ್ ಅವರ್ಸ್ 7 PM to 9 PM. ಸೊ ನಮ್ಮ ಏನು ಬೆಲ್ ಆರ್ಡರ್ ಫ್ಲೋ ಅಲ್ಟಿಮೇಟ್ನ ಡಿಫಾಲ್ಟ್ ಟೆಂಪ್ಲೇಟ್ಸ್ ಕೂಡ ನಿಮಗೆ US ಮಾರ್ಕೆಟ್ ಅವರ್ಸೇ ನಾವು ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡೋದು, ಮತ್ತು ಆ ಟೆಂಪ್ಲೇಟ್ಸ್ನೇ ನಾವು ಸಾಕಷ್ಟು ನಮ್ಮ ಟ್ರೇಡರ್ಸ್ಗೆ ಕೊಟ್ಟಿದ್ದೀವಿ. ಅಫ್ಕೋರ್ಸ್ ಈಗಾಗಲೇ ನಾವು ಪಾರ್ಟ್ 1 ವಿಡಿಯೋ ನೋಡಿ ಸಾಕಷ್ಟು ಜನ ಈ ಸರ್ವರ್ಸನ್ನು ಆಪ್ಟ್ ಮಾಡಿದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ದೇ ಬೀನ್ ಹ್ಯಾಪಿ. ಅಫ್ಕೋರ್ಸ್ ಏಷ್ಯನ್ ಮಾರ್ಕೆಟ್ ಅವರ್ಸ್ ಬಂದು ನಿಮಗೆ 7 ಗಂಟೆಯಿಂದ 11 ಗಂಟೆವರೆಗೂ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಜಪಾನ್, ಸಿಂಗಪೂರ್ ಮಾರ್ಕೆಟ್ಸ್ ಎಷ್ಟು ಓಪನಿಂಗ್ ಟೈಮ್ ಇರುತ್ತೆ 5 ಗಂಟೆ ಮತ್ತು 7 ಗಂಟೆಗೆ. ಆ ಟೈಮ್ಗಳಲ್ಲಿ ನಿಮಗೆ ಒಳ್ಳೆ ಟ್ರೇಡಿಂಗ್ ಆಪರ್ಚುನಿಟಿ ಅನ್ನೋದು ಅಷ್ಟು ಗ್ರೇಟ್ ಅಂತ ನಾನು ಹೇಳಲ್ಲ. ಏಷ್ಯನ್ ಮಾರ್ಕೆಟ್ ಅವರ್ಸ್ನಲ್ಲಿ ಯೂಶ್ವಲಿ ವಾಲ್ಯೂಮ್ಸ್ ಅನ್ನೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಓಕೆ, ಇಟ್ ಈಸ್ ನಾಟ್ ಲೈಕ್ ಯುವರ್ US ಮಾರ್ಕೆಟ್ ಅವರ್ಸ್. ಅಫ್ಕೋರ್ಸ್ ಮಧ್ಯಾಹ್ನದ ಸಂದರ್ಭದಲ್ಲಿ UK ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದೊಂದು 1:30 ಸ್ಟಾರ್ಟ್ ಆಗಿ 4:30 ತನಕ ನಿಮಗೆ ಒಳ್ಳೆಯ ಒಂದು ವೋಲಟೈಲ್ ಅನ್ನೋದು ಯುರೋಪಿಯನ್ ಮಾರ್ಕೆಟ್ ವೋಲಟೈಲಿಟಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ಅಗೇನ್ ಐ ಡೋಂಟ್ ರೆಕಮೆಂಡ್ ಇವನ್ ದಟ್ ಟೈಮ್. ಸೊ ದಿಸ್ ಇಸ್ ವಾಟ್ I usually recommend or suggest to all our traders. ರೈಟ್. ಮತ್ತು ಇನ್ನೊಂದು ಕೂಡ ಸಾಕಷ್ಟು ಕ್ವೆಶ್ಚನ್ಸ್ ಬರ್ತಾ ಇರುತ್ತೆ ನನಗೆ, ಸರ್ ಸ್ಯಾಟರ್ಡೆ ಸಂಡೇ ನಾನು ಫ್ರೀ ಇರ್ತೀನಿ, ಟ್ರೇಡ್ ಮಾಡ್ಬೋದಂದರೆ ನಾನು ಸ್ಟ್ರಾಂಗ್ಲಿ ಐ ಆಮ್ ಎಗೇನ್ಸ್ಟ್ ಟು ದಟ್. ನೋ ಟ್ರೇಡಿಂಗ್ ಆನ್ ಸ್ಯಾಟರ್ಡೆ ಸಂಡೇಸ್. ಓಕೆ, ಸೊ ವೀಕೆಂಡ್ ಏನಾಗುತ್ತೆ, ಬಿಟ್ ಕಾಯಿನ್ನ ಪ್ರೈಸ್ ಫ್ಲಕ್ಚುಯೇಷನ್ ಅನ್ನೋದು ಸಾಕಷ್ಟು ಎರೋಟಿಕ್ ಆಗಿರುತ್ತೆ. ಓಕೆ, ತುಂಬಾ ನಾಯ್ಸ್ ಅನ್ನೋದು ಇರುತ್ತೆ ಅದರಲ್ಲಿ. ಓಕೆ, ಸೊ ಇದರಲ್ಲಿ ಯಾವ ರೀಸನ್ಸ್ಗೆ ನಿಮ್ಗೆ ಆ ಥರ ಕಾಣುತ್ತೆ ಅನ್ನೋದನ್ನು, ಒಂದು ಎರಾಟಿಕ್ ಪ್ರೈಸ್ ಬಿಹೇವಿಯರ್ ಅನ್ನೋದು ಯಾತಕ್ಕೆ ನಿಮಗಿರುತ್ತೆ ಈ ಪರ್ಟಿಕ್ಯುಲರ್ ಸ್ಯಾಟರ್ಡೆ ಸಂಡೇಸ್ನಲ್ಲಿ. ಒಂದು ಈ ಇನ್ಸ್ಟಿಟ್ಯೂಷನಲ್
ಟ್ರೇಡರ್ಸ್ ಏನಿರ್ತಾರೆ ಅವ್ರು ಯಾರೂ ಇರಲ್ಲ, ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಯಾರೂ ಇರಲ್ಲ. ಮತ್ತು ಗ್ಲೋಬಲ್ ಇನ್ಫ್ಲೂಯೆನ್ಸ್ ಸುಮಾರು ಸ್ಟಾಕ್ ಎಕ್ಸ್ಚೇಂಜಸ್ ಎಲ್ಲ ವೀಕೆಂಡ್ಸ್ ಹಾಲಿಡೇ ಇರೋದ್ರಿಂದ ಅದರ ಒಂದು ಇನ್ಫ್ಲೂಯೆನ್ಸು ಇರಲ್ಲ ನಿಮಗೆ. ಮತ್ತು ಇದರಿಂದ ಏನಾಗುತ್ತೆ ನಿಮಗೆ ವೋಲಟೈಲಿಟಿ, ಮಾರ್ಕೆಟ್ ಅನ್ನೋದು ಸಿಕ್ಕಾಪಟ್ಟೆ ಲೋ ವೋಲಟೈಲ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ನಿಮಗೆ ಈ ಟೈಟ್ ರೇಂಜ್ ಲಿಮಿಟ್ ತುಂಬಾ ನ್ಯಾರೋ ರೇಂಜಲ್ಲಿ ಮಾರ್ಕೆಟ್ ಓಡಾಡ್ತಾ ಇರುತ್ತೆ, ರೈಟ್. ಮತ್ತು ಮೇಯ್ನ್ಲಿ ಏನಂದರೆ ಇಲ್ಲಿ ರೀಟೇಲರ್ಸ್ ಡ್ರಿವನ್ ಇರುತ್ತೆ. ಮೇಯ್ನ್ಲಿ ನಿಮಗೆ ರಿಟೇಲ್ ಟ್ರೇಡರ್ಸು ಇಲ್ಲಿ ಟ್ರೇಡ್ ಅನ್ನೋದನ್ನು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಥ ಒಂದು ಮಾರ್ಕೆಟ್ಗಳಲ್ಲಿ ಪ್ರೈಸ್ ಫ್ಲಕ್ಚುಯೇಷನ್ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ ಮತ್ತು ಎರಾಟಿಕ್ ಬಿಹೇವಿಯರ್ ಇರುತ್ತೆ. ಹಾಗಾಗಿ ಇದನ್ನು ನಾನು ಖಂಡಿತ 100% ಸ್ಯಾಟರ್ಡೇ ಆ್ಯಂಡ್ ಸಂಡೇ 100% ನಾನು ರೆಕಮೆಂಡ್ ಮಾಡಲ್ಲ. ಸ್ಯಾಟರ್ಡೇ ಸಂಡೇ 100% ಐ ಡೋಂಟ್ ರೆಕಮೆಂಡ್ ಟು ಟ್ರೇಡ್ ಇನ್ ಕ್ರಿಪ್ಟೋ ಮಾರ್ಕೆಟ್ಸ್, ರೈಟ್. ಸೊ ತುಂಬ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವಿಡಿಯೋನ ನೋಡೋದಕ್ಕಾಗಿ. ಇದೇ ರೀತಿ ನಿಮಗೆ ಇನ್ನೂ ಸಾಕಷ್ಟು ವಿಡಿಯೋಸ್ ಬೇಕು ಅಂದರೆ ಡೆಫಿನೆಟ್ಟಾಗಿ ಈ ವಿಡಿಯೋನ ನಿಮಗೆ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಆ್ಯಂಡ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಕ್ರಿಪ್ಟೋ ಮಾರ್ಕೆಟ್ಸ್ ಅವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಇನ್ನೂ ಸಾಕಷ್ಟು ನಾನು ಆರ್ಡರ್ ಫ್ಲೋ ಮೇಲೆ ಕನ್ನಡದಲ್ಲಿ ವೀಡಿಯೋಸ್ನ ತೊಗೊಂಬರ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೆ ಕಮೆಂಟ್ ಕೊಡಿ, ಭಾಗ 3 ಬೇಕು ಅಂತ ಹೇಳಿ ಕಮೆಂಟಲ್ಲಿ ಪಾರ್ಟ್ 3 ಅಂತ ಮೆನ್ಷನ್ ಮಾಡಿ. ಸೊ ನಾನು ಪಾರ್ಟ್ 3 ಇನ್ನು ಆರ್ಡರ್ ಫ್ಲೋ ಬೇಸಿಕ್ಸ್ ಮೇಲೆ ಕೂಡ ನಾನು ಅಥವಾ ಸ್ಟ್ರಾಟಜೀಸ್ ಮೇಲೆ ಕೂಡ ನಾನು ಇನ್ನೂ ಸಾಕಷ್ಟು ವೀಡಿಯೋಸನ್ನ ತೊಗೊಂಬರ್ತೀನಿ, ರೈಟ್. ಐ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಮೋರ್ ಆ್ಯಂಡ್ ಮೋರ್ ಕನ್ನಡ ವೀಡಿಯೋಸ್, ರೈಟ್, ಟು ಸಪೋರ್ಟ್ ನಮ್ಮ ಕನ್ನಡ ಟ್ರೇಡಿಂಗ್ ಕಮ್ಯುನಿಟಿಗೋಸ್ಕರ ನಾನು ಇನ್ನೂ ಸಾಕಷ್ಟು ವೀಡಿಯೋಸನ್ನು ತೊಗೊಂಬರ್ತೀನಿ ಸ್ನೇಹಿತರೆ. ಬಟ್ ಮೋರ್ ಓವರ್ ಈ ಪರ್ಟಿಕ್ಯುಲರ್ ವೀಡಿಯೋಗೆ ಅಗೇನ್ ನಾನು ಸೆಟ್ ಮಾಡ್ತಾ ಇರೋ ಒಂದು ಟಾರ್ಗೆಟ್ ಬಂದು 20K. ಸೊ ನನಗೆ 20K ನೀವು ನಿಮ್ಮ ಒಂದು ಸಹಕಾರದೊಂದಿಗೆ ಅಚೀವ್ ಮಾಡಿಕೊಟ್ರೆ ನಾನು ಇನ್ನೊಂದು ವೀಡಿಯೋವನ್ನು ತಪ್ಪದೇ ಮಾಡ್ತೀನಿ, ರೈಟ್. ಮತ್ತು ಅಗೇನ್ ಈ ವಿಡಿಯೋನ ಐ ಆಮ್ ರಿಪೀಟಿಂಗ್, ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ತಪ್ಪದೇ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.